ಜಿ ಮ್ಯೂಸಿಕ್ ಬಹುಶಃ ಓಕೆ ಓಕೆ ಜಿ ಮ್ಯೂಸಿಕ್ ಅವರು ನಮ್ಮ ಆಡಿಯೋ ಖರೀದಿ ಮಾಡಿದ್ದಾರೆ. It's a big reveal. Zee Music Company is doing the audio. ಕನ್ನಡ ಒಂದು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ದೊಡ್ಡ ಒಂದು ನಮಗೆ ಒಂದು ಖುಷಿಯ ವಿಚಾರ. ಸೊ ಜಿ ಮ್ಯೂಸಿಕ್ ಖರೀದಿ ಮಾಡಿದಿರುವಂತದ್ದು ಎಲ್ಲಾ ಭಾಷೆಗಳನ್ನು. This is the time to invite a lot of great people, but first let me tell you that this is in 6 languages for our audience also. So this is in Kannada, Hindi, Malayalam, Telugu, Tamil and Tudu. So all these languages, the music, all the songs are written by Sudhir ji. Yeah. Rap is done by Sudhir ji. Yeah. Song is sung by so many beautiful voices. So it's for regarding we'll speak about the songs later. speak. But this is the time to invite the vice president of Zee Music. Kirti ಎಂಗಳ ಊರ್ದ ಕೀರ್ತಿ ರೈ is the vice president of Zee Music. Sir, please. ಕನ್ನಡ ಬರ್ಪೂಜಿ ಬಟ್ ತುರುಟು ಅಂತ ಪಾತ್ರದಲ್ಲಿ ಆಕ್ಚುಲಿ ಭಾರಿ ಗರ್ವದ ವಿಷಯ ಫಾರ್ Zee as an entire group to be a part of such a great film. For me ಯಾನ್ ಎಲ್ಲರ నుంచి ಇತ್ತಬಟ್ಟಂಗೆ ಇಲ್ಲ ಕಲ್ಪದೇರಿ ಇಂಕ್ ಈ ದೈವದ ವಿಷಯ ಗೊತ್ತುನು ಐಕ್ ಬಡದ ಇಂಕ್ನೆತ್ತ ವ್ಯಾಲ್ಯೂ ಇಂಕ್ನೆತ್ತ ಪವರ್ ಇಂಕ್ನೆತ್ತ ವಿಷಯದ ಬಾರಿ ಸುಮಾರು ಗೊತ್ತುನು. So it's an honor for the entire group, the entire Zee group, and I wish each and everyone who is a part of this film a great success. And actually, it's already should be a success because I don't think that the name Koragajja needs any more success because he is the one who creates success for all of us. So thank you so much, and it's always a pleasure. Thank you so much. May I request? Yes, sir. Vikram ji. Actually, I just want to say, ನಮ್ಮ ಸಿನಿಮಾದಲ್ಲಿ ದೊಡ್ಡ ಸೂಪರ್ ಸ್ಟಾರ್ಗಳಿರಲಿಲ್ಲ. ನಮ್ಮ ಇಟ್ಸ್ ನಾಟ್ ಎ ಬಿಗ್ ಬ್ಯಾನರ್ ಫಿಲ್ಮ್ ಅಂಡ್ ಅಥವಾ ನಮ್ಮ ಸಿನಿಮಾದಲ್ಲಿ ಏನು ದೊಡ್ಡ ಡೈರೆಕ್ಟರ್, ನಾನಿನ್ನು ದೊಡ್ಡ ಮಟ್ಟದ ಡೈರೆಕ್ಟರ್ ಆಗಿ ಬೆಳಿಲಿಲ್ಲ, ದೊಡ್ಡ ಪ್ರೊಡ್ಯೂಸರ್ ಆಗಿ ತ್ರಿವಿಕ್ರಮ್ ಅವರು ಇನ್ನೂ ಹೆಜ್ಜೆ ಇಡ್ತಾ ಇದ್ದಾರೆ ಅಷ್ಟೇ. ಅಂಥದ್ರಲ್ಲಿ ಜಿ ಮ್ಯೂಸಿಕ್ ಖರೀದಿ ಮಾಡಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ನಮ್ಮ ಪ್ರೊಡ್ಯೂಸರ್ ನಂತರ ಕೇಳ್ತಾ ಇದ್ರು. ನಾನು ಆಗ ಹೇಳಿದ್ದೆ, ನಮ್ಮ ಸಿನಿಮಾದಲ್ಲಿ ಸ್ಟಾರ್ ಇಲ್ಲದಿರ್ಬೋದು, ಆದ್ರೆ ಸೂಪರ್ ಸ್ಟಾರ್ ಇದ್ದಾರೆ, ಅದುವೇ ಕೊರಗಜ್ಜ. ಆ ಮಾತು ಇವತ್ತು ನಿಜ ಆಯ್ತು. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾರತದ ಎಲ್ಲ ಮಾಧ್ಯಮದವರು ಇವತ್ತಿಲ್ಲಿ ಬಂದಿದ್ದೀರಿ. ಐ ಹಾರ್ಟ್ಲಿ ವೆಲ್ಕಮ್ ಆಲ್ ದ ಪ್ರೆಸ್ ಫ್ರಮ್ ಆಲ್ ದ ಸ್ಟೇಟ್ಸ್ ಫ್ರಮ್ ಇಂಡಿಯಾ. ನನಗೆ ಈ ಕೊರಗಜ್ಜ ಒಂದು ವಿಶೇಷವಾದಂಥ ಅನುಭವವನ್ನು ತಂದುಕೊಟ್ಟಂಥ ಒಂದು ಸಿನಿಮಾ. ಎಲ್ರಿಗೂ ಹೇಳ್ತಾರೆ, ನನ್ನ ತಂದೆ ತಾಯಿ ಕಲಾವಿದರಾದ್ದರಿಂದ ಅವರ ಆಶೀರ್ವಾದದಿಂದ ನಾನು ಕಲಾವಿದೆ ಆದೆ. ಆದರೆ ತಾಯಿ ಸರಸ್ವತಿಯ ಆಶೀರ್ವಾದ ಇರೋದಕ್ಕೆ ನಾನು ಈ ಭೈರಕ್ಕೆ ಪಾತ್ರನ ಮಾಡೋಕ್ಕೆ ಸಾಧ್ಯವಾಯಿತು ಅಂತ ನಾನು ಹೇಳ್ತೀನಿ. ನನ್ನ ಒಂದು ಆಸೆ ಏನು ಅಂತಂದರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಭಾರತದಾದ್ಯಂತ ಮಾತ್ರವಲ್ಲ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಾ ಇದೆ. ನಮ್ಮ ಭಾಷೆಯ ಜೊತೆಗೆ ನಮ್ಮ ನೆಲದ ಕತೆ ಹಾಗೂ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ತಲುಪಿಸುವಂತಹ, ಇಡೀ ಪ್ರಪಂಚಕ್ಕೆ ತಲುಪಿಸುವಂತಹ ಕೆಲಸ ಕರ್ನಾಟಕದಿಂದ ಆಗಿದೆ. ಅದು ಕಾಂತಾರದಂಥ ಸಿನಿಮಾ ಮೂಲಕ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಈ ರೀತಿಯ ಹಲವಾರು ಪ್ರಯತ್ನಗಳು ನಮ್ಮ ಕರ್ನಾಟಕದಿಂದ ಆಗಿದ್ದಾವೆ, ನಮ್ಮನ್ನು ಗುರುತಿಸಿದ್ದಾರೆ ಕೂಡ. ನನ್ನದೊಂದು ಆಸೆ, ಅದೇ ಥರದ ಒಂದು ಈ ನೆಲದ, ಈ ಭಾಷೆಯ, ಈ ಮಣ್ಣಿನ ಕಥೆಯನ್ನು ಹೇಳಕ್ಕೆ ಹೊರಟಿದ್ದಾರೆ ನಿರ್ದೇಶಕರಾದಂಥ ಸುಧೀರ್ ಅಥಾವರ್ ಅವರು. ಅದಕ್ಕೆ ಯಾವ ಕಾರಣಕ್ಕೂ ಈ ಸಿನಿಮಾ ಏನು ಕೇಳುತ್ತೋ ಅದಕ್ಕೆ ಬೇಡ ಅನ್ನದೇ ಇರುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ನಮ್ಮ ನಿರ್ಮಾಪಕರು. ಈ ಸಿನಿಮಾ ಏನು ಕೇಳುತ್ತೋ ಅದೆಲ್ಲವನ್ನು ಕೊಟ್ಟಿದ್ದಾರೆ. ಅದ್ಭುತವಾದಂಥ ಒಂದು ತಂಡವನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನು ಈ ತೆರೆಗೆ ತರ್ತಾ ಇದ್ದಾರೆ. ನನ್ನ ಒಂದು ಆಸೆ, ಒಬ್ಬ ಕನ್ನಡತಿಯಾಗಿ, ನಾವು ಬೆಂಗಳೂರಿಯನ್ ಅಥವಾ ನೀವು ಕರ್ನಾಟಕದವರು, ನಾವೆಲ್ಲ ಏನಿದ್ದೀವಿ, ಬೇರೆ ಎಲ್ಲ ಭಾಷೆಯ ಸಿನಿಮಾಗಳು, ಅದು ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಈ ರಾಜ್ಯದ ಎಲ್ಲ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆದಾಗ ನಾವು ಸಾಮಾನ್ಯವಾಗಿ ಸಿನಿಮಾವನ್ನು ಪ್ರೀತಿಸೋರು ನಾವೆಲ್ಲರೂ ಅದೇ ಭಾಷೆಯಲ್ಲೇ ಹೋಗಿ ನೋಡ್ತೀವಿ ಥಿಯೇಟರ್ನಲ್ಲಿ, ಕನ್ನಡಿಗರು. ಅದೇ ಥರ ನನ್ನದೂ ಒಂದು ಆಸೆ, ಈ ಕೊರಗಜ್ಜವನ್ನು
ಆಂಧ್ರದಲ್ಲಿ ರಿಲೀಸ್ ಮಾಡಿದಾಗ ಅದು ತೆಲುಗುನಲ್ಲೋ, ಕೇರಳದಲ್ಲಿ ರಿಲೀಸ್ ಮಾಡಿದಾಗ ಅದು ಮಲಯಾಳಂನಲ್ಲೋ, ಅಥವಾ ತಮಿಳ್ನಾಡಿನಲ್ಲಿ ರಿಲೀಸ್ ಮಾಡಿದಾಗ ಅದು ತಮಿಳ್ನಲ್ಲೋ ಅಲ್ಲದೆ ನಮ್ಮ ನೆಲದ ಭಾಷೆ ಕನ್ನಡದಲ್ಲೇ ಅಲ್ಲಿ ಇರುವಂತಹ ಪ್ರೇಕ್ಷಕರು ನೋಡಿ ಪ್ರೀತಿಸಿದ್ರೆ, ಗೌರವಿಸಿದ್ರೆ ಅದಕ್ಕಿಂತಲೂ ದೊಡ್ಡ ಹೆಮ್ಮೆ ನಮಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ನಾವಿವತ್ತು ನಾವು ಇಡೀ ಭಾರತದಲ್ಲಿ ಎಲ್ಲ ಭಾಷೆಯನ್ನು ನಾವು ಪ್ರೀತಿಸ್ತೀವಿ. ನಾವು ಸಿನಿಮಾವನ್ನು ಪ್ರೀತಿಸೋರಾಗಿರೋದ್ರಿಂದ ಅದೇ ಭಾಷೆಗೆ ಅದರದ್ದೇ ಆದಂಥ ಒಂದು ಏನು ಹೇಳ್ತೀರಿ, ಒಂದು ಸೊಗಡಿರುತ್ತೆ. ನಾವಿವತ್ತು ಕೊರಿಯನ್ ಡ್ರಾಮಾಸ್ಗಳನ್ನ ನೋಡ್ತೀವಲ್ಲ ಭಾರತದಲ್ಲಿ, ನಾವೆಲ್ಲರೂ ಕೊರಿಯನ್ ಡ್ರಾಮಾಸ್ಗಳನ್ನ ಹಾಗೆ ನೋಡ್ತೀವಿ. ಅದನ್ನು ನಮ್ಮ ಕನ್ನಡಕ್ಕೋ ಅಥವಾ ಬೇರೆ ಲ್ಯಾಂಗ್ವೇಜ್ಗಳಿಗೂ ಹಾಕಿದ್ರೆ ಗೊತ್ತಾಗುತ್ತೆ. ಆದರೆ ಅವರ ನಿಜವಾದಂಥ ಆ ಭಾಷೆಗಿರುವಂಥ ಅದೊಂದು ರಾಗ, ಅದೊಂದು ಸೊಗಡು ನಮಗೆ ಅರ್ಥ ಆಗಲ್ಲ. ಹಾಗೆ ಕೊರಗಜ್ಜ ಸಿನಿಮಾ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಆದರೆ ಕನ್ನಡದಲ್ಲಿ ನೋಡಿದ್ರೆ ಹೆಚ್ಚು ನಿಮಗಿನ್ನೂ ಅರ್ಥ ಆಗುತ್ತೆ ನಮ್ಮ ನೆಲ ಸಂಸ್ಕೃತಿ ಹಾಗೂ ನಮ್ಮ ಭಾಷೆ ಅಂತ ಹೇಳ್ತಾ ನೀವು ಅದನ್ನೆಲ್ಲ ಪ್ರೋತ್ಸಾಹಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ರಿಯಲಿ ಬ್ಲೆಸ್ಡ್ ದಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ all the press media from all the languages and states, and I'm very happy to say that I have acted in all the languages, Indian languages like Tamil, Telugu, Malayalam and Tulu. I'm very happy, and I'm seeking your support for this cinema. Thank you so much. Namaskara. Sirigannadam Gelige. ಎಲ್ಲರಿಗೂ ನಮಸ್ಕಾರ. ಈ ದಿನ ಆಲ್ ಇಂಡಿಯಾ ಮೆಗಾ ಪ್ರೆಸ್ ಮೀಟನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇದೆಲ್ಲ ನಮಗೆ ಇಲ್ಲಿ ಬಂದ ಮೇಲೆ ತುಂಬ ಸರ್ಪ್ರೈಸ್ ಆಗಿದ್ದು, ನಮ್ಮ ಝೀ ಮ್ಯೂಸಿಕ್ ಆಗಿದೆ ಅಂತೆಲ್ಲ. ವೆರಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್, ಆಲ್ ಕೊರಗಜ್ಜ ಟೀಮ್, ಪ್ರೊಡ್ಯೂಸರ್, ಡೈರೆಕ್ಟರ್ ಆ್ಯಂಡ್ ವಿದ್ಯಾಧರ್, ನಿಮಗೆಲ್ಲರಿಗೂ ಮೈ ಹಾರ್ಟಿಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಈ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ. ಹಾಗೂ ಇವತ್ತಿನ ಸಾಯಂಕಾಲ ಒಂದು ತುಳುನಾಡಿನ ದೈವ ಕೊರಗಜ್ಜ ಇವರ ಒಂದು ಕೋಲ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಯಂಕಾಲ ಹಮ್ಮಿಕೊಂಡಿದ್ದಾರೆ. ಎಷ್ಟು ಜನ ಸೇರ್ತಿದ್ದಾರೆ ಅಂದರೆ ಅಲ್ಲಿ ಒಂದು ಸಾವಿರ ಜನಗಳಷ್ಟು ಸೇರ್ಬೋದು. ಈ ಒಂದು ಪ್ರಿಕಾಷನ್ ತಗೊಳ್ಳೋದಕ್ಕೆ ನಾವೆಲ್ಲರೂ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆಗೆ ಹೋಗಿದ್ದಾಗ ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಬರಮಾಡಿಕೊಂಡು ಅವರಿಗೆ ಇದ್ದಂಥ ಈ ಕೊರಗಜ್ಜನ ಮೇಲಿನ ಒಂದು ಅಭಿಮಾನ ಪ್ರೀತಿಯನ್ನು ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ವ್ಯಕ್ತಪಡಿಸಿದ್ರು. ನಮ್ಮ ಒಂದು ಕಲೆಯ ಸಂಸ್ಕೃತಿ ಇದೆಲ್ಲ ನಶಿಸಿ ಹೋಗ್ತಾ ಇರೋ ಒಂದು ಟೈಮಲ್ಲಿ ಈ ಥರ ಒಂದು ಡೈಟಿ ಕೊರಗಜ್ಜನ ಒಂದು ಬರ್ತಾ ಇದೆ. ಈ ಒಂದು ಕಲೆ ಸಂಸ್ಕೃತಿಯ ಬಗ್ಗೆ ಹೇಳಲಿಕ್ಕೆ ಬರ್ತಾ ಇದೆ. ಎಲ್ಲ ಜನಗಳ ಮೇಲೆ ಒಳ್ಳೆ ಪರಿಣಾಮ ಬೀರಲಿ ಅಂತ ಹೇಳಿ ನಮಗೆ ಅವರು ಒಂದು ಒಳ್ಳೆಯ ಆಶ್ವಾಸನೆ ಮತ್ತು ಪ್ರೋತ್ಸಾಹ ಮಾತುಗಳನ್ನು ಹಾಡಿ ಒಂದು ಶಕ್ತಿಯನ್ನು, ಒಂದು ಪಾಸಿಟಿವಿಟಿ ಒಂದು ಕೊಟ್ಟು ಅವರು ಇಲ್ಲಿ ಎಲ್ಲ ರೀತಿಯಾದ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟರು. ಅವ್ರಿಗೆ ನಾನು ಆಲ್ರೆಡಿ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ. ಹಾಗೂ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಚಿತ್ರ ಸ್ವಲ್ಪ 3 ವರ್ಷದಿಂದ ನಿಧಾನ ಆದರೂ ಕೂಡ ಒಂದೊಂದು ತಿರುವುಗಳನ್ನು ಪಡ್ಕೊಂಡು ತುಂಬ ದೊಡ್ಡ ಪ್ರಮಾಣದಲ್ಲಿ ಇದು ಎಲ್ಲ ಹಂತದಲ್ಲೂ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಇದು ಎಲ್ಲ ಹೇಳಬೇಕು ಅನ್ನೋ ಒಂದು ಕೊರಗಜ್ಜನ ಆಶೀರ್ವಾದನೆ. ಈಸ್ ದ ಸೂಪರ್ ಹೀರೋ ಅವರ್ ಮೂವಿ. ಆ್ಯಂಡ್ ಎಲ್ಲ ಒಂದು ಒಳ್ಳೆಯ ತಾರಾಗಣ, ನಮ್ಮ ಕಬೀರ್ ಬೇಡ್ ಸರ್ ಆ್ಯಂಡ್ ಸಂದೀಪ್ ಸುಬರ್ಕರ್, ಇಟ್ಸ್ ವೆರಿ ನೈಸ್ ಟು ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಆ್ಯಕ್ಟ್ ವಿತ್ ಯು. ಆ್ಯಂಡ್ ಶ್ರುತಿ ಆಲ್ಸೋ ದೇರ್ ಇನ್ ದಿಸ್ ಮೂವಿ. ಇವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಎಲ್ಲ ಟೀಮು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಮೂಡಿ ಬಂದು ಯಶಸ್ವಿಯಾಗಲಿ ಅಂತ ನಾನು ಹಾರೈಸುತ್ತೇನೆ. ಹಾಗೂ ಎಲ್ಲ ನಮ್ಮ ಮೀಡಿಯಾ ಮಿತ್ರರು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ, ಬ್ಲೆಸ್ಸಿಂಗ್ಸ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಸರ್, ಟು ಆಲ್ ಕೊರಗಜ್ಜ ಟೀಮ್, ಮೈ ಹಾರ್ಟಿಲಿ ಕಂಗ್ರ್ಯಾಚುಲೇಷನ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಒಂದು ವಿಷಯ ಹೇಳೋದನ್ನು ಮರ್ತಿದ್ದೆ. ಇವತ್ತು ಅವರು ನನ್ನ ಮೊದಲನೇ ಹೀರೋ. ಇವತ್ತು ಈ ವೇದಿಕೆಯಲ್ಲಿ ನಾನು ನೆನೆಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ವಿ ಡನ್ ಎ ಗುಡ್ ಲಾಟ್ ಆಫ್ ಮೂವಿ. ನೀವು ನನಗೆ ಆವಾಗಲೇ ಪ್ರಿಡಿಕ್ಟ್ ಮಾಡಿದ್ರಿ, ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ, ಭವ್ಯ ಯು ವಿಲ್ ಗೋ ಟು ಗುಡ್ ಒಂದು ಚಿತ್ರರಂಗದಲ್ಲಿ ತುಂಬ ಹೆಸರು ಮಾಡ್ತಾರೆ ಹುಡುಗಿ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ರಿ ಸ್ಪಾಟಲ್ಲಿ ನೀವು.
ತುಂಬ ಥ್ಯಾಂಕ್ಸ್ ಸರ್ ಆ ಮಾತನ್ನು ನೆನೆಸ್ಕೊಳ್ಳೋದಕ್ಕೆ. ಇವತ್ತು ನೀವು ನೋಡಿದ್ದು ತುಂಬ ಖುಷಿ ಆಯಿತು. ಹಾಗೆ ವಿಜಯಲಕ್ಷ್ಮಿ ಸಿಂಗ್ ಅವ್ರು ನೋಡಿದ್ರೆ ನನಗೆ ಕೃಷ್ಣ ನೀ ಬೇಗನೆ ಬಾರೋ ನೆನಪು ಬರುತ್ತೆ. ಅದೊಂದು ಸೂಪರ್ ಡ್ಯೂಪರ್ ಮೂವಿ. ಈ ಒಂದು ವೇದಿಕೆಯಲ್ಲಿ ನಿಮ್ಮಿಬ್ಬರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನೋಡಿ ಎಷ್ಟು ಕಾಕತಾಳಿ ಅಂತ. ನಿಮ್ಮ ಮೊದಲನೇ ಸಿನಿಮಾ ಅವ್ರ ಜೊತೆ ಅಲ್ವಾ? ನಮ್ಮ ತಂದೆ ಡೆಬ್ಯೂ ಮಾಡಿದ್ದು ಅವ್ರ ಸಿನಿಮಾದಲ್ಲಿ ಪಡವರಹಳ್ಳಿ ಪಾಂಡವರು ಅನ್ನೋ ಸಿನಿಮಾದಲ್ಲಿ ಕಣ್ಗಳ ಪುಟ್ಟಣ್ಣವರು ನನ್ನ ತಂದೆಗೆ ಅವಕಾಶ ಕೊಟ್ಟಾಗ ಆ ಸಿನಿಮಾದಲ್ಲಿ ಇವರುಗಳೆಲ್ಲ ಹೀರೋ ಆಗಿ ಇವರುಗಳೆಲ್ಲ ಜೊತೆಗೆ ಆ್ಯಕ್ಟ್ ಮಾಡಿದ್ವಿ ನೋಡಿ. Good morning, everyone. It's a great honor to be here. This is my first film in Kannada language, and I must say it's a delight to work with Sudhir sir and with Trivikram sir. A wonderful organization. And first, when he came to meet me in Mumbai, he said, "We have this song, and you need to play this role of Guliga Dev." And I was like, "Do you think I can do something like this? Because I have never performed a dance like that before in my life." And all thanks to Sir and the training that he gave us, that we could perform this song. Though I know there were a lot of controversies that got involved in it, but we had a great time, and I hope you enjoy this film. Every song in this film is absolutely fantastic. And I think what's most important is this film is talking about our culture. We were talking about Sanskrit, right? There's a very famous shloka that says, Sahitya Sangeeta Nritya Kala Vihina Sakshat Pashupucha Vishanahina, which means and people or civilization without Sahitya, Sangeet, Nritya and Kala, agar aapke jeevan mein nahi hai, if you don't have this in your life, you are like an animal. And I'm sure we all know that we have these four very beautiful things. Super. That's what makes us such a wonderful civilization. Thank you so much, sir, for giving me the opportunity to be a part of your wonderful film. And sir, please tell me and let the audience know that your roots from where you are. So my grandmother comes right here from Mangalore, and yes, they live right here. And I told her I will come for the press conference only if I'm allowed to go in the afternoon and go and meet them. So thank you so much for bringing me back to my motherland. It feels absolutely wonderful, and all the best to everyone. Thank you. Jagdish sir and Vijayalakshmi ma'am, because they produced more than 25 big films in Kannada. But that's what they were, every time they were mentioning that we could not able to complete this film. Yeah, when I started, it was really, journey was not easy. It was very hard. The route was not easy. The path was not easy. I faced all sort of, the rowdies, goons attacking, the disturbing the sets. I had many, renowned actors like Kabir Bedi sir and Sandeep Soparkar ji, Ganesh Acharya, Bollywood choreographer, and many such, of course, with the Kannada fertilities. But when I was shooting with the Sandeep Soparkar ji and also Ganesh Acharya, ಇವರಿಬ್ಬರ ಜೊತೆ ಮಾಡಬೇಕಾದ್ರೂ 2 ಸಲನೂ ನನಗೆ ಕೊರಿಯೋಗ್ರಾಫರ್ ಜೊತೆ ವರ್ಕ್ ಮಾಡುವಾಗ ಐ ಹ್ಯಾವ್ ಬಿನ್ ಅಟ್ಯಾಕ್ಡ್. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಆ್ಯಂಡ್ ಅಫ್ಕೋರ್ಸ್ ಈಗ ನನಗೆ ಅದು ಒಂಥರ ನಗು ಅಂತ ಅನ್ನಿಸ್ಬೋದು. ಬಟ್ ದ ಸಿಚುವೇಶನ್ ಇಸ್ ವೆರಿ ಸ್ಕ್ಯಾರಿ. ದ ಪೀಪಲ್ ವೇರ್ ವಿತ್ ದ ಸ್ವೋರ್ಡ್ ಅಂಡ್ ತಲವಾರ್. And Ganesh Acharya ji was telling, "Sir, you please escape. Please go. ನೀವು ಎಲ್ಲಿಂದ?" And the shooting got disturbed. But ತುಂಬಾ ನೋವಿನ ವಿಚಾರ. Really, it is every time it's making me feel upset because the money what wasted, producer has wasted 60 lakhs, 70 lakhs. In whenever they attack, we had to stop the shoot. And all the twice I have been attacked in my own hometown. The Mangalore is my place. Mangalore is my place. ಈ ಜಾಗದಲ್ಲಿ ನನ್ಗೆ ಯಾಕೆ ನನ್ನ ಸಿನಿಮಾಕ್ಕೆ ಅಥವಾ ತ್ರಿವಿಕ್ರಮ್ ಸರ್ ಅವರು ಮಂಗಳೂರಿನವರೇ, ವಿದ್ಯಾಧರ್ ಅವರು ಮಂಗಳೂರಿನವರೇ, ವೆನ್ ವಿ ವರ್ ಡೂಯಿಂಗ್ ಇನ್ ಅವರ್ ಹೋಮ್ ಟೌನ್ ನಮ್ಮನ್ನು ಯಾಕೆ ಆ ಥರ ಅಟ್ಯಾಕ್ ಮಾಡಿದ್ರು ಇವತ್ತಿನವರೆಗೂ ಗೊತ್ತಿಲ್ಲ. ಸೊ ರೀಸೆಂಟ್ಲಿ ವಿತ್ ಟು ಭವ್ಯ ಮ್ಯಾಮ್ ವಿ ಮೆಟ್ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಜಿ. And he called the Commissioner of Police, Mangalore, Mr. Sudhir Reddy, and yesterday Vidyaji has met the Commissioner. He gave all the assurance and really he extended his support. Now even can see that police have come here and the crime branch also supporting us. I had to thank
the region where today's Kola is going to happen, it's a Pandeshwar police area, territory. Their inspector also, he called me in the morning because really it is scary situation because I used to receive many threatening calls many times. And I told Vidyaji, yes, I can come up to Ocean Pearl Hotel, but for Kola, it's very difficult because thousands of people will gather. It's risky. I have my family, my wife and my beautiful daughter is here, Shlagya. So every time, there was no big support for me. Of course, I was working as an ITS officer, Assistant Director General in Ministry of Communication. I resigned and immediately producer has backed me with this such a big film, pan-India film. I have not gone at that level actually. I was writing lyrics, my lyrics were popular. I was writing a play, it has represented the Theatre Olympics. I had a show and I have a studio with Vidyaji at Bombay. But I don't know what made Trivikramji to give such a big film to me because more than 100 directors are every time calling him. Like, he has a block list. He has to show me. E director call madidru. In that situation, he has taken such a daring step to give this film to me. And I have to thank Bhavyaji. And she's almost every day she's calling me and asking, hey Guntu sir cinema, how is going? What is the next plan? She's like becoming the family member of our team. Of course, Shruti ji, but she is, she's more busy and most of the time she'll be television. So whenever we call, she'll be, but whenever we call, she has extended all her support. ಬಹುಶಃ ಇಡೀ ಕನ್ನಡ ಇಂಡಸ್ಟ್ರಿಯ ಮತ್ತೆ ನನಗೆ the reporters of Kannada industry, they supported me amazing. Their support was so amazing. ನನ್ನ ಯಾವುದೇ ಒಂದು ನ್ಯೂಸ್ ಇದ್ರೂ ಕೂಡ ಅದನ್ನು ದೊಡ್ಡ ಮಟ್ಟದಲ್ಲಿ ವಿಜಯ ಭರಂ ಸರ್ ಆಗಿರ್ಬೋದು, ಕೇಶವಮೂರ್ತಿಗಳಾಗಿರ್ಬೋದು, ಇವರೆಲ್ಲ ನನ್ನ ನ್ಯೂಸ್ಗಳನ್ನು ಅವರು ಕ್ಯಾರಿ ಮಾಡಿದ ರೀತಿ, ದ ವೇ ದೇ ಸಪೋರ್ಟಿಂಗ್, ನನ್ಗೆ ಗೊತ್ತಿಲ್ಲ ಅವರಿಗೆಲ್ಲ ಹೇಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಬನ್ನಿ ಸರ್ ನಿಮಗೆ ಮಂಗಳೂರಲ್ಲಿ ಏನು ಮಾಡ್ತಾರೆ ಬನ್ನಿ ಅಲ್ಲಿ ಅಂತ ಹೇಳಿ ವಿಜಯ ಭರಂ ಸಾಗರ್ ಸಪೋರ್ಟೆಡ್ ಮೀ. ಅಂದ್ರೆ ನಂಗೆ ಗೊತ್ತಿಲ್ಲ ಸರ್ ನೀವೆಲ್ಲ ಬೆಂಗಳೂರಲ್ಲಿ ಇರ್ತೀರಿ, ಏನು ಸರ್ ಸಪೋರ್ಟ್, ಪ್ಲೀಸ್ ಕಮ್ ಅಂತ ಹೇಳಿ ನಂಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಮಾಧ್ಯಮ ಮಿತ್ರರಿಗೆ ನಾನು ನಿಜವಾಗಿ ಈ ಸಮಯದಲ್ಲಿ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದೇನೆ. ಓಕೆ ಭವ್ಯ ಮ್ಯಾಮ್. ಅವರಿಗೆ ಅಂದ್ರೆ ಪ್ರಮೋಷನ್ಗೆ ನಾವು ಅವರನ್ನ ಬೇರೆ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಳ್ತಾ ಇದ್ದೇವೆ. ನಾವಿನ್ನು ಅವರ ಲಾಂಚಿನ ಪ್ಲಾನ್ ಬೇರೆ ಇದೆ ನಮ್ದು. ಈಗ ನಾವು ಫಿಲ್ಮ್ ಪ್ರಮೋಷನ್ ಮಾಡ್ತಾ ಇದ್ದೇವೆ, ನಾಟ್ ದ ಹೀರೋ ಪ್ರಮೋಷನ್. ಇದು ಹೀರೋ ಲಾಂಚಿಂಗ್ ತರ ಮಾಡ್ತಾ ಇಲ್ಲ. ಎಸ್ ಅಫ್ಕೋರ್ಸ್ ಎಲ್ಲರೂ ಕನ್ನಡದವರು, ಒಂದಷ್ಟು ಜನ ಬಿಟ್ರೆ ಮತ್ತೆ ಎಲ್ಲರೂ ಕನ್ನಡದವರು ಇದ್ದಾರೆ. ಸುಧೀರ್ ಸರ್, ನೀವು ಮಂಗಳೂರವರಾಗಿರೋದ್ರಿಂದ ಇಲ್ಲಿನ ದೈವಗಳ ಬಗ್ಗೆ ತುಂಬಾ ಭಕ್ತಿ ಮತ್ತೆ ಆ ದೈವಕ್ಕೆ ಏನು ಧಕ್ಕೆ ಬಾರದಂತೆ ಸಿನಿಮಾಗಳು ತೆಗಿಬೇಕು ಅನ್ನೋದು ಇಲ್ಲಿನ ನಂಬಿಕೆ. ಗುಳಿಗ ಪಾತ್ರ ಮಾಡಿರುವಂತಹ ಸಂದೀಪು ಇಲ್ಲಿ ಅವರ ಇರಬಹುದು, ಆದ್ರೆ ಗುಳಿಗದ ಬಗ್ಗೆ ಅವ್ರಿಗೆ ಗೊತ್ತಾ? ಹೇಗೆ ಅವ್ರನ್ನ ನೀವು ಈ ಪಾತ್ರಕ್ಕೆ ತಗೊಂಡಿದ್ದು ಅಂತ? ಬಿಕಾಸ್ ನಾನು ಪೋರ್ಟ್ರೇ ಮಾಡಿದ್ದದನ್ನ ಡಾನ್ಸ್ ಫಾರ್ಮ್ ಅಲ್ಲಿ. ಗುಳಿಗ ಫೆರೋಷಿಯಸ್ ಡಾನ್ಸ್. he is a world class dancer. Maybe he is having 6 doctorates. Six. He performed in front of Queen Elizabeth and Prince Charles. Aurla karisi Buckingham ali he performed in Buckingham also. So we were, me, Vidyaji and my producer, when we were discussing whom to give this character, then I told that Sandeep, oh my God, how to contact him? He is such a big person. Whether he will accept this? He is in jury for that, Miss India, Miss World. I had to thank Sharon Prabhakar. Yeah, she is my darling, she is my dear friend, Sharon Prabhakar. She called Sandeep ji, and see my friend Sudhir will call, and the moment I explained the character, he accepted. ಆ ಡಾನ್ಸ್ನ ಭಂಗಿಗಳು ನೋಡಿರ್ಬೋದಲ್ಲ, ನಿಮ್ಗೆ ಗೊತ್ತಾ ಅವ್ರು ಎಷ್ಟು ಏಜ್ ಅಂತ? ಕ್ಯಾನ್ ಐ ರಿವೀಲ್ ಯುವರ್ ಏಜ್? ಇಟ್ ಇಸ್ ದೇರ್ ಇನ್ ದ ಗೂಗಲ್. 61. ಸೊ ನೋಡಿ, ಈ ತರ ಈ ಕಬೀರ್ ಬೇಡಿ, ನಂಗೆ ಇದೇ ಪ್ರಶ್ನೆ ಹಿಂದೆ ಕಬೀರ್ ಬೇಡಿನ ಯಾಕೆ ಆಯ್ಕೆ ಮಾಡ್ಕೊಂಡಾಗ್ಲೂ ಬಂತು. ಆ ಲೆವೆಲ್ನ ಡೆಪ್ತ್, ಈಗ ನೀವು ಭೈರಕ್ಕೆ ಪಾತ್ರ ನೋಡಿರ್ಬೋದು ಸಿನಿಮಾದಲ್ಲಿ, ಇವರ ಪಂಜನಾಯಿ ಪಾತ್ರಗಳು ನೋಡಿ, ಅವರು ಆ ಪಾತ್ರಕ್ಕೆ ಕೊಟ್ಟಂತ ಜಸ್ಟಿಸ್. ಒಬ್ಬ ಡೈರೆಕ್ಟರ್ ಅದನ್ನು ಮುಂಚೆನೇ ಇಮ್ಯಾಜಿನೇಷನ್ ಕಲ್ಪನೆ ಇರುತ್ತೆ ಈ ತರ ಬರಬೇಕು ಅಂತ. ನಾವು ನಮ್ಮ ಮಂಗಳೂರಿನಲ್ಲಿ ಒಬ್ರು ನವೀನ್ ಪಾಟೀಲ್ ಅಂತ ಒಬ್ಬರನ್ನ ಮೂಗನ್ ಪಾತ್ರಕ್ಕೆ ತಗೊಂಡಿದ್ದೇನೆ. ವೆರಿ ಜೆನ್ಯೂನ್. ಅವರು ಎಷ್ಟು ಸದಾಶಿವಮನ್ ಸರ್ ಬಂದಿದ್ದಾರೆ, ಅವ್ರ ಜೊತೆ ಸತೀಶ್ ಸರ್, ಇವರು ಬಹಳ ದೊಡ್ಡ ರಂಗಭೂಮಿ ಕಲಾವಿದರು, ಸುಮಾರು 79 ವರ್ಷದವರು. 79 ಸರ್, 77.
ಸೊ ಅವರು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಎಸ್ ಸರ್. ಮೈಕ್ ಕೊಡಿ ಅಲ್ಲ ಅಲ್ಲಿ ಪ್ಲೀಸ್, ಒಂದು ಮೈಕ್ ಕೊಡಿ ಅಲ್ಲಿ. ಮೈಕ್ ಹೇಳಿ. ಕೇಳಿಸ್ತಾ ಇಲ್ಲ. In a nutshell, please describe the research work you have done for the cinema. ಬಿಕಾಸ್ ಒಂದು ಸಿನಿಮಾ ಅಂತ ತಗೊಳ್ಬೇಕಾದ್ರೆ ಹಿ ಇಸ್ ಆಸ್ಕಿಂಗ್ ಲೈಕ್ ವಾಟ್ ರಿಸರ್ಚ್ ಯು ಮೇಡ್ ಅಂಡ್ ವಾಟ್ ಆರ್ ದ ಸ್ಟೋರಿ ಬಿಹೈಂಡ್ ದಟ್. ಅದು ಒಂದು ಆಯಾಮದಲ್ಲಿ ಆ ರಿಸರ್ಚ್ ಹೋಗಿಲ್ಲ ನನಗೆ. ನಮಗೆ ನಮ್ಮ ತುಳುನಾಡಿನ ದೈವಗಳ ಜೊತೆ ಈ ದೈವದ ಪರಂಪರೆ, ದೈವದ ಕಲ್ಚರ್ ಹೇಗೆ ಸ್ಟಾರ್ಟ್ ಆಯಿತು ಅನ್ನುವಂಥದ್ದು ಕುತೂಹಲ ಬಂತು ನಮಗೆ. ತುಳುನಾಡಿನ ದೈವಗಳ ಬಗ್ಗೆ ಇಮಿಡಿಯೇಟ್ ಆಗಿ ಕಾಲೆಕೋಲ ಅಂತ ಒಂದು ನೋಡಿದಾಗ ಅದರಲ್ಲಿ ಗೊತ್ತಾಗುತ್ತೆ. ಕಾಲೆಕೋಲ ಅಂದ್ರೆ ವ್ಯಕ್ತಿಗಳು ಸತ್ತ ಮೇಲೆ ಆಫ್ಟರ್ ದೇರ್ when they die in the 11th or 13th day of ritual, they perform a ritual called ಕಾಲೆಕೋಲ. ಆವಾಗ ಅವರು ಕಾಲೆಕೋಲ ಸಮಯದಲ್ಲಿ ಆ ಶಕ್ತಿಯನ್ನ, ಆ ಆತ್ಮವನ್ನ ಅದನ್ನು ತಮ್ಮ ದೇಹಗಳಿಗೆ ತಗೊಂಡು ಅವರು ಅವ್ರ ತರ ಮನೆ ಮಂದಿ ಎಲ್ಲ ಮಾತಾಡ್ತಾರೆ. ದಿಸ್ ಕಾಲೆಕೋಲ. ಬಹುಶಃ ನಮ್ಮ ಕೋಲದ ಪರಂಪರೆಗೆ ಅದೊಂದೇ, ಅದು ನನಗೆ ಬಹಳ ಈಸಿಯಾಗಿ ಗೊತ್ತಾಯ್ತು, ಕೋಲ ಎಲ್ಲಿಂದ ಆರಂಭವಾಗಿರಬಹುದು ಅನ್ನುವಂಥದ್ದು. ಬಟ್ ಈ ದೈವ ಏನು ಭೂತ ಅನ್ನುವಂಥದ್ದು ಅಥವಾ ಈ ಟ್ರಾನ್ಸ್ ಸ್ಥಿತಿಗೆ ಹೋಗ್ತಾರೆ, ಆಗ ಅವರು ಅವರನ್ನು ಮರಿತಾರೆ, ಅವ್ರ ಮೈ ಮೇಲೆ ಆವಾಹನೆ ಆಗುತ್ತೆ. when they go to the trance, it is a culture of trance. ಅದು ನಿಮಗೆ ಗ್ರೀಸಲ್ಲೂ ಸಿಗುತ್ತೆ. ಅಥೆಲೋ ದೇವರನ್ನ, when you study Greek culture, they perform Othello. Yeah, they worship God Othello. ಅಲ್ಲೂ ಕೂಡ ಅವರು ಇಟ್ಸ್ ಎ ಸಿಮಿಲರ್ ಕೈಂಡ್ ಆಫ್ ಲೈಕ್ ನಾಗಮಂಡಲ. ನಮ್ಮಲ್ಲಿ ನಾಗಮಂಡಲ ಮಾಡುವಾಗ ಒಂದು ಪುರೋಹಿತ ವರ್ಗದವರು ಅಥವಾ ಅವರು ನಾಗನನ್ನು ತನ್ನ ಮೇಲೆ ಆವಾಹನೆ ಮಾಡಿಕೊಂಡು ಏನು ಪರ್ಫಾರ್ಮ್ ಮಾಡ್ತಾರೆ, ಅದು ನಿಮಗೆ ಗ್ರೀಕ್ನ ಅಥೆಲೋ ದೇವರಿಗೆ ಮಾಡುವಾಗಲೂ ಸಿಗುತ್ತೆ. ಇದೆಲ್ಲ ಮೂಲ ಶಮನಿಸಮ್ ಅನ್ನುವಂಥದ್ದು. ಅದು ಸೈಬೀರಿಯಾ ದೇಶದಿಂದ ಆರಂಭವಾಗಿರುವಂಥದ್ದು. ದೆನ್ ಇಟ್ಸ್ ಸ್ಪ್ರೆಡ್ ಟು ರಷ್ಯಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಇಂಥ ದೇಶಗಳೆಲ್ಲ ಶಮನಿಸಮ್ ಬೇಸ್ಡ್ ನೃತ್ಯಗಳನ್ನು ನೋಡ್ಬೋದು. ಅವರು ಶಮನಿಸಮ್ ಬೇಸ್ಡ್, ಈಗ ನೀವು ಸೈಬೀರಿಯಾ ದೇಶದಲ್ಲಿ ಸೆಮಿ ಮಾತಾಡುವಂಥ ಜನಾಂಗ ಇದೆ, ಸೆಮಿನಾಯ್ಡ್ಸ್ ಅಂತ ಅವ್ರಿಗೆ ಹೇಳ್ತಾರೆ. ಅವ್ರು ನಮ್ಮ ಭೂತ ಕಲ್ಚರ್ನವರೇ, ಸೆಮಿನಾಯ್ಡ್ಸ್ ತರ, ಅವ್ರ ಭಾಷೆ ಸೆಮೀಸ್ ಅಂತ ಹೇಳ್ತಾರೆ ಅವ್ರನ್ನು. ಅವರು ನಮ್ಮ ಈ ಭೂತಕೋಲದಲ್ಲಿ ಯಾವ ತರ ದೊಡ್ಡ ಕಿರೀಟ, ಇದಕ್ಕೆ ನಾವು ಅಣಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಅಣಿ ಅದನ್ನು ಹಾಕೊಂಡು ಹೇಗೆ ಮುಖಕ್ಕೆ, ನಾವಿಲ್ಲಿ ತುಳುವಲ್ಲಿ ಅರದಲ ಅಂತ ಹೇಳ್ತೇವೆ, ಅವರು ಸೇಮ್ ಎಲ್ಲೋ ಪೇಂಟ್ ಮಾಡ್ತಾರೆ ಮುಖಕ್ಕೆ. ಆಮೇಲೆ ತೆಂಗಿನ ಗೆರೆಗಳನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಸೆಮಿನಾರ್ಸ್ ಕೂಡ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಸೊ ದ ಕಲ್ಚರ್ ನಮಗೆ ಬಹಳ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಫೋಕ್. ನೀವು ಶಮನಿಸಮ್ ಬಗ್ಗೆ ನೀವು ನೋಡ್ತಾ ಹೋದ್ರೆ ಸರ್, ನಮ್ಮ ಭೂತಾರಾಧನೆ ಎಲ್ಲಿಂದ ಆರಂಭವಾಯಿತು ಅನ್ನೋದು ಗೊತ್ತಾಗುತ್ತೆ. ಐ ಸ್ಟಡಿಡ್ ಶಮನಿಸಮ್. ಈ ಸಿನಿಮಾಗೆ ಎಲ್ಲಾ ಭಾಷೆಯಲ್ಲೂ ನೀವೇ ಡಬ್ಬಿಂಗ್ ಮಾಡ್ತೀರಾ ಹೇಗೆ? ಇಲ್ಲ, ನನಗೆ ಎಲ್ಲ ಭಾಷೆ ಅರ್ಥ ಆಗುತ್ತೆ, ಆದರೆ ಮಾತಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕೆಲವು ಪ್ರೊನೌನ್ಸಿಯೇಷನ್ ತುಂಬ ಕಷ್ಟ ನನಗೆ. ಹಾಗಾಗಿ ಎಲ್ಲ ಭಾಷೆಯಲ್ಲೂ ನಾನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಸಮಯದ ಅಭಾವದಿಂದ ನಾನು ಮಾಡಲಿಲ್ಲ ಅಂತ ಅಲ್ಲ, ಈ ಭಾಷೆ ತುಳುಲ್ ಮಾತಾಡೋದಕ್ಕೆ ನಾನು ತುಂಬ ಕಷ್ಟಪಟ್ಟೆ. ಅದು ಮೀರಿ ಬೇರೆ ಭಾಷೆಗಳಲ್ಲಿ ನನಗೆ ಕಷ್ಟ ಆಯಿತು ಅನ್ನುವಂಥ ಕಾಲ್ನ ಡೈರೆಕ್ಟರ್ ತೊಗೊಂಡ್ರು. ಹಾಗಾಗಿ ಎಲ್ಲ ಭಾಷೆಯಲ್ಲೂ ಬೇರೆ ಬೇರೆ ಕಲಾವಿದರ ಹತ್ರ ಮಾತಾಡಿಸಿದ್ದಾರೆ. ಕೆಲವು ಮಾತ್ರ ನನ್ನ ಧ್ವನಿಯನ್ನು ಎಲ್ಲ ಭಾಷೆಯಲ್ಲೂ ಇಟ್ಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಕನ್ನಡ ಅಂಡ್ ತುಳು ಎರಡು ಭಾಷೆ ಮಾಡಿದ್ದೀರಾ? ಕೇಳಿಸ್ಲಿಲ್ಲ. ಕನ್ನಡ ಅಂಡ್ ತುಳು ಲ್ಯಾಂಗ್ವೇಜ್ ಎರಡು ಮಾತ್ರ ಮಾಡಿದ್ದೀರಾ? ತುಳು ಸಂಪೂರ್ಣವಾಗಿ ಮಾತಾಡಿಲ್ಲ, ಕೆಲವು ಕಡೆ ಮಾತ್ರ. ಸುಧೀರ್ ಗಾರು ಶೂಟಿಂಗ್ ವೇಳೆ ನವೀನ್ ಡಿ ಪಟೇಲ್ ಅವರಿಗೆ ಅವಘಡ ಆಯಿತು, ಅವರ ಕಾಲ್ ಕೂಡ ಪ್ರಾಬ್ಲಮ್ ಆಯಿತು. ಕಾಂತಾರ ಸಿನಿಮಾದಲ್ಲಿ ಕೂಡ ಅವರು ಕಾಲ್ ನೋವಿನ ರೀತಿಯಲ್ಲೇ ಆಕ್ಟಿಂಗ್ ಮಾಡಬೇಕಾಯ್ತು. ಸೊ ಇದಕ್ಕೆ ಕಾರಣ ಆದದ್ದು ಶೂಟಿಂಗ್ ವೇಳೆ, ನಿಮ್ಮ ಶೂಟಿಂಗ್ ವೇಳೆ ಅವರಿಗೆ ಯಾವ ರೀತಿಯ ಅದಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ಆನಂತರ? ದ ಕ್ವಶನ್ ಆಕ್ಚುಲಿ actor Mr. Naveen Patil. He is a very popular theatre actor in this place, Mangalore. He is very popular and he has acted in Malayalam film Vidayan also with Aduru Gopalan. Very fine actor. Actually, I had 3 days of shoot or 5 days. 5 days schedule. 5 ದಿನದ ಶೆಡ್ಯೂಲ್ ಇತ್ತು. ಫಸ್ಟ್ ಡೇ ಬೆಳಿಗ್ಗಿಂದ ಸಂಜೆ ತನಕ ಮಾಡಿದ್ವಿ. ಸಂಜೆ ಒಂದು ಬೆಟ್ಟದ ಹತ್ರ ಹೋದಾಗ ನಾವು ಹೇಳಿದ್ವಿ, ನನಗೇಕೋ ಆ ಜಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು, ಆ ಮೇಲೆ ಜಾಗಕ್ಕೆ ಹೋಗಲಿಕ್ಕೆ ನನಗೆ
ಹೆದರಿಕೆ ಆಗ್ತದೆ, ಯಾಕಂತ ಗೊತ್ತಿಲ್ಲ. ಐ ವಾಸ್ ವೆರಿ ಸ್ಕ್ಯಾರಿ. ಸೊ ನಾನು ನನ್ನ ಮಾನಿಟ್ರಲ್ಲಿ ಹಾಕೊಂಡು ಕೆಳಗೇನೆ ಇದ್ದೆ. ಅದು ಒಂದು ಸೀಕ್ವೆನ್ಸಲ್ಲಿ ಅವರು ನಮ್ಮ ಕೊರಗಜ್ಜನ ತಂದೆಯ ಪಾತ್ರವನ್ನು ಅವರು ಹೆಗಲ್ ಮೇಲೆ ಹೊತ್ಕೊಂಡು ಹೋಗುವಂಥ ಸನ್ನಿವೇಶ. ನಾನು ಹೇಳಿದೆ ನವೀನ್ ಅವರಿಗೆ, ನನಗೆ ಅದು ಅಲ್ಲಿ ಹೋಗ್ಲಿಕ್ಕೆ ಯಾಕೊಂದು ಭಯ ಆಗ್ತಾ ಇದೆ, ನಾನು ಇಲ್ಲೇ ಇರ್ತೀನಿ, ನನಗೆ ಅಲ್ಲಿ ಬಂದು ಹೇಳಲಿಕ್ಕೆ ಆಗೋಲ್ಲ ಅಂತ ನಾನು ಹೇಳಿದೆ. ಏನಾಗಿಲ್ಲ ಸರ್, ಬಲಿ ನಾನಿದ್ದೇನೆ, ತುಳುಲ್ಲ ಯಾನೂ ಇಲ್ಲ ಬಲೆ ಅಂತೇಳಿ ಅವ್ರು ಹೋದರು. ಆ್ಯಕ್ಷನ್ ಅಂತ ಹೇಳಿದಾಗ ಒಂದು ಸ್ಟೆಪ್, ಸೆಕೆಂಡ್ ಸ್ಟೆಪ್ಪಲ್ಲಿ ಬಿದ್ದುಬಿಟ್ರು. ಸಿಂಪಲ್, ಬಟ್ ಐ ರಿಟೈನ್ ದ ಶಾಟ್. ಅವ್ರು ಬಿದ್ದ ಶಾಟ್ ಕೂಡ ಐ ರಿಟೈನ್ ಇನ್ ದ ಫಿಲ್ಮ್. ಯು ಬಿಲೀವ್ ಇಟ್ ಆರ್ ನಾಟ್ ಸರ್, ಇಟ್ ವಾಸ್ ಸಚ್ ಎ ಸ್ಮಾಲ್ ಆಕ್ಸಿಡೆಂಟ್, ಬಟ್ ಹಿಸ್ ಥೈಸ್ ಬೋನ್ ಹಸ್ ಕಂಪ್ಲೀಟ್ಲಿ ಬ್ರೋಕ್. ಇವತ್ತಿಗೂ ಅವರು ಸರಿಯಾಗಿ ನಡ್ಕೊಳ್ಳೋಕ್ಕಾಗಲಿಲ್ಲ. ಒಂದು ದಿನ ಶೂಟಿಂಗ್ ಇಸ್ ಇನ್ಕಂಪ್ಲೀಟ್, ಇನ್ನು 4 ದಿನ ಬಾಕಿ ಇತ್ತು. ಬಟ್ ಪ್ರೊಡ್ಯೂಸರ್ ಇಮಿಡಿಯೇಟ್ಲಿ ಅದಕ್ಕೆ ಸುಮಾರು 1.5 ಲಕ್ಷ ಎಷ್ಟು ಕೊಟ್ರಿ ಸರ್? 2 lakhs, 2 ಲಕ್ಷ ರೂಪಾಯಿ ತನಕ ಅವರು ಪಾಪ ಅವರಿಗೆ ಈ ಇದರಿಂದಾಗಿ ಲಾಸ್ ತುಂಬ ಆಯ್ತು. ಯಾಕಂದ್ರೆ ಅವತ್ತು ಮತ್ತೆಲ್ಲ ರೀಶೂಟ್ ಮಾಡಬೇಕಾಗಿತ್ತು, ಆ ಡೇಟ್ಸ್ ಎಲ್ಲ ಮತ್ತೆ ತಗೊಳ್ಳೋದು ಎಲ್ಲ ಪ್ರಾಬ್ಲಮ್. ಯಾಕಂದ್ರೆ ಆ ಕ್ಯಾರೆಕ್ಟರ್ ಏನೆಲ್ಲ ಇತ್ತು ಕಾಂಬಿನೇಷನ್, ಆ ಎಲ್ಲ ಕ್ಯಾರೆಕ್ಟರ್ಗಳನ್ನ ಚೇಂಜ್ ಮಾಡಬೇಕಾಯ್ತು. ಈಗ ದೀಪಕ್ ರೈ ಅಂತ ಎಲ್ಲೊಬ್ರು ಆಕ್ಟರ್ ಇದ್ದಾರೆ, ಅವರು ಸೂ ಫ್ರಮ್ ಸೋದಲ್ಲಿ ಮಾಡಿದ್ರು, ಅವರನ್ನು ಮತ್ತೆ ರಿಪ್ಲೇಸ್ ಮಾಡಬೇಕಾಯ್ತು ನನಗೆ, ಬಿಕಾಸ್ ದಟ್ ವಾಸ್ ಅ ಕಾಂಬಿನೇಷನ್ ವಿತ್ ನವೀನ್ ಪಾಟೀಲ್. ಅವರಿಗೆ 2 ಲಕ್ಷ ಕೊಡೋದಲ್ಲದೆ ನಮ್ಮ ಪ್ರೊಡ್ಯೂಸರಿಗೆ ಸುಮಾರು 80 ಲಕ್ಷ ಶೆಡ್ಯೂಲಿಂದ ಲಾಸ್. ಬಟ್ ನಾನು ಕೇಳಿದೆ, ಸರ್ ನೀವು ಆಲ್ರೆಡಿ ಈಗ ಇಷ್ಟು ಮಾಡಲಿಕ್ಕೆ ನನಗೆ ಆಲ್ಮೋಸ್ಟ್ 80 lakhs 75 lakhs ಮೇಲೆ ಖರ್ಚು ಬರ್ತಾ ಇದೆ. ಇಲ್ಲ ನಾವು ಬಟ್ ನಮ್ಮ ಸಿನಿಮಾಗೆ ಬಂದದಲ್ಲ, ವಿ ಹ್ಯಾವ್ ಟು ಪೇ ಹಿಮ್ ಅಂತ ಹೇಳಿ ದ ಸೇಮ್ ಡೇ ಆಲ್ಸೋ ಹಿ ಪೇಡ್ 1 lakh. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆಮೇಲೆ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಟೈಮ್ ಅವರು 1 ಲಕ್ಷ ಕೊಟ್ಟು 2 lakhs ಕೊಟ್ಟಿದ್ದಾರೆ. ಸುಧೀರ್ ಸರ್, ಎಸ್ ಸರ್. ಈ ಕಡೆ ಎಸ್ ಸರ್. ಎಸ್ ಸರ್. ಯಾವುದೇ ದೇವರ ವಿಚಾರದಲ್ಲಿ ಸಿನಿಮಾ ಮಾಡ್ತೀನಿ ಅಂದಾಗ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಅದರಲ್ಲೂ ಕೂಡ ಕರಾವಳಿ ದೈವಗಳು, ಭೂತಕೋಲ, ಸೊ ಕೊರಗಜ್ಜ, ಪಂಜುರ್ಲಿ ಅಂತ ದೈವದ ಸಿನಿಮಾ ಮಾಡ್ತೀನಿ ಅಂದಾಗ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಈ ಸಿನಿಮಾ ಮಾಡಬೇಕಾದ್ರೆ, ಸೊ ನೀವು ನೋಡ್ಬೋದು, ಕಾಂತಾರ ಮಾಡಬೇಕಾದ್ರೆ ಒಂದಷ್ಟು ಅವಘಡಗಳು ನಡೆದ್ವು. ಅಂದರೆ ದೈವದ ವಿಚಾರಕ್ಕೆ ಸಿನಿಮಾ ಕೈ ಹಾಕಿದ್ದಕ್ಕೆ ಇಷ್ಟೆಲ್ಲ ಸವಾಲುಗಳು ಎದುರಾದ್ವು ಅಂತೇಳಿ ಸುದ್ದಿ ಆಗಿತ್ತು. ಸೊ ನಿಮಗೂ ಕೂಡ ಏನಾದರೂ ಸವಾಲುಗಳು ಎದುರಾಗಿದ್ವಾ, ಅಥವಾ ನೀವು ಒಂದ್ಸರಿ ಯಾಕೆ ಈ ಸಿನಿಮಾ ಮಾಡ್ತೀನಿ ಅಂತ ಏನಾದ್ರು ಭಯ ಆಗಿದ್ದು ಉಂಟಾ? ನನ್ನ ಮನಸ್ಸಲ್ಲಿ ಒಂದೇ ಇದ್ದು, ನಮ್ಮ ಭಾಗದ ದೈವಗಳನ್ನು, ನಮ್ಮ ದ್ರಾವಿಡರ ದೈವಗಳನ್ನು ಯಾಕೆ ನಾನು ಈಶ್ವರನ ಬಗ್ಗೆ ಸಿನಿಮಾ ಮಾಡ್ತಾರೆ, ದುರ್ಗಾಮಾತೆ ಬಗ್ಗೆ ಸಿನಿಮಾ ಮಾಡ್ತಾರೆ, ರಾಮಕೃಷ್ಣನ ಬಗ್ಗೆ ಸಿನಿಮಾ ಮಾಡ್ತಾರೆ, ನಮ್ಮ ದ್ರಾವಿಡರ ಕಲ್ಚರ್, ದ್ರಾವಿಡರ ದೈವಗಳನ್ನು ಯಾಕೆ ಹೊರಗೆ ತೋರಿಸಬಾರ್ದು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಹುಟ್ಟಿಕೊಂಡಂಥ ಪ್ರಶ್ನೆ. ನಾನು ದೇವರಿಗೆ ಪ್ರಚಾರ ಎಲ್ಲ ಕಡೆ ಆಗ್ತದೆ, ನನ್ನ ದೈವಕ್ಕೂ ನಾನು ಸಿನಿಮಾದ ಮೂಲಕ ಅದನ್ನು ಜೀವಂತಗೊಳಿಸುವಂಥ ನಾನು ಪ್ರಯತ್ನ ಮಾಡಿದ್ದೇನೆ. ಬಹುಶಃ ನಮಗೆ ಆದ ಸವಾಲು, ನಮಗೆ ಅಷ್ಟು ತೊಂದರೆ, ನಮಗೆ ಬಂದಂಥ ಕಷ್ಟ, ನನ್ನ ಪ್ರೊಡ್ಯೂಸರ್ ಅನುಭವಿಸಿದಂಥ ಫೈನಾನ್ಷಿಯಲ್ ಲಾಸ್ ಬಹುಶಃ ಕಾಂತಾರದವರಿಗೆ ಆಗಲಿಲ್ಲ ಅಂತ ಅನಿಸುತ್ತೆ. ಅವ್ರನ್ನ ಕಂಪೇರ್ ಮಾಡಿದರೆ ಮೇ ಬಿ ನಮ್ಮದು ದ ಲಾಸ್ ವಾಟ್ ವಿ ಇನ್ಕರ್ಡ್ ಮೇ ಬಿ 5 to 6 times ದೆನ್ ಕಾಂತಾರ. ಬಟ್ ಆದರೂ ಪ್ರೊಡ್ಯೂಸರ್ ಹಿಂದೇಟ್ ಹಾಕಲಿಲ್ಲ. ನೋಡಿ, ಅಷ್ಟು ಕಷ್ಟಪಟ್ಟರೆ ಇವತ್ತು ಝೀಗಂತ ಕಂಪನಿ ನಮ್ಮ ಆಡಿಯೋ ತಗೊಂಡಿತ್ತು ಸರ್. ಇನ್ನು ದೈವದ ಇನ್ನು ನಮ್ಗೆ ಇನ್ನೇನು ಸಪೋರ್ಟ್ ಅಂತ ಹೇಳ್ಬೋದು. ನಾನು ಹೇಳಿದೆ, ಪ್ರೊಡ್ಯೂಸರ್ ಹೇಳಿದರು, ಇದನ್ನು ಹೆಂಗೆ ದೊಡ್ಡ ಸ್ಟಾರ್ ಇಲ್ಲ ನಮ್ಮ ಹತ್ರ. ನಾನು ಆಗ ಹೇಳಿದೆಲ್ಲ ಆ ಥರ. ನಾನು ಹೇಳಿದೆ, ಸರ್ ನಮ್ಮ ಹತ್ರ ಒಂದು ಸೂಪರ್ ಸ್ಟಾರ್ ಇದ್ದಾರೆ, ದಟ್ ಇಸ್ ಕೊರಗಜ್ಜ. ಅದು ಝೀ ಮ್ಯೂಸಿಕ್ ತಗೊಳ್ಳೋ ಮೂಲಕ ಅದು ಅಲ್ಲ, ದೇವರ ಸಾಕ್ಷಾತ್ಕಾರ, ಕೊರಗಜ್ಜನ ಸಾಕ್ಷಾತ್ಕಾರ ತುಂಬ ಸಮಯದಲ್ಲಿ, ತುಂಬ ಟೈಮ್ನಲ್ಲಿ ಆಯ್ತು ನನಗೆ. ಮಲ್ಟಿಪಲ್ ಟೈಮ್ಸ್ ಐ ಎಕ್ಸ್ಪೀರಿಯನ್ಸ್ಡ್ ದ ಎಕ್ಸಿಸ್ಟೆನ್ಸ್ ಆಫ್ ದಟ್ ಕೊರಗಜ್ಜ. ಈವನ್ ನೀವು ಇವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಕೇಳಿ, ಹೌ ಹಿ ಫೆಲ್ಟ್ ವೆನ್ ಹಿ ವಾಸ್ ಪರ್ಫಾರ್ಮ್, ಬಿಕಾಸ್ ದ ಗುಳಿಗ ಆಲ್ಸೋ ವೆರಿ ಸ್ಟ್ರಾಂಗ್ ಡೈಟಿ. ಐ ಥಿಂಕ್ ಇನ್ ಮಲಯಾಳಂ ಇಟ್ಸ್ ವಾಟ್ ಇಸ್ ಕಾಲ್ಡ್ ತೆಯ್ಯಂ. ವಿ ಕಾಲ್ ದ ತೆಯ್ಯಂ ಓನ್ಲಿ ದ ಭೂತಕೋಲ, ಬಟ್ ದ ತೆಯ್ಯಂ ಪೀಪಲ್ ಟು ಸಪೋರ್ಟ್ ಅಸ್. ತೆಯ್ಯಂ ಯಾವತ್ತೂ ನಮಗೆ ತೊಂದರೆ ಕೊಡಲಿಲ್ಲ. ಬಟ್ ಇಲ್ಲಿಯ ನಮ್ಮ ದೈವದ ಸ್ವಲ್ಪ ಅವರಿಗೇನೋ ಬಹುಶಃ ಏನೋ ತಪ್ಪು ಕಲ್ಪನೆ ಇರ್ಬೋದೇ ಏನೋ. ಆದ್ರಿಂದ ಸರ್, ಎಕ್ಸ್ಕ್ಯೂಸ್ ಮೀ, ಹೈ ಹಿಯರ್ ಸರ್, ಹಿಯರ್ your left side. Yes sir. Yes sir. Sir, what makes this film different from other Divine folk stories? Yeah sir, actually I have not picturized the way the mythological story has been picturizing. See, the god means suddenly appears, dash, and some kind of sound and some kind of visual effect. I have not gone in that way, and I am more inspired by the novel called Parva. It is written by S.L. Bhairappa. S.L. Bhairappa, he got a Jnanpita also. Bandilla ante. Oh, but Saraswati Samman he got.
S.L. Bhairappa. He has written a novel called Parva. That's such amazing. See the Mahabharat, the characterization of Bhima, the characterization of Arjun, the character. See, in one fine place, he is writing Draupadi. She married all 5 brothers. ಅಲ್ಲಿ ಬರೀತಾರೆ ಅವರು ಧರ್ಮರಾಯನ್ ಜೊತೆ ಸಲ್ಲಾಪದಲ್ಲಿ ಅವರ ಹೇಗಿರ್ತದೆ, ಹಿ ವಾಸ್ ಸ್ಮೂತ್. ಭೀಮನ್ ಜೊತೆ ಬರುವಾಗ ಹೇಗಿರ್ತದೆ ಅನುಭವ. ಸಿ ನಾವುಗಳು ಮನುಷ್ಯರಾಗಿದ್ದುಕೊಂಡಿದ್ರೆ ಅದು ಹೇಗೆ ಆಗ್ಬೋದು ಅನ್ನೋ ರೀತಿಯಲ್ಲಿ ಇಫ್ ದ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಬಿಕಾಸ್ ಕೊರಗಜ್ಜ ಆಲ್ಸೋ ಹಿ ಲಿವ್ಡ್ ಅಬೌಟ್ 800 years ago, okay, but he was a normal human being. He's like this. Godly power, if a person will get a godly power, then he will get that status of God. It's not that God has, nobody is born as a God. Illi Deva, there is a difference between Deva and Devata. Devata is a community. Naga, Gandharva, ಇವರೆಲ್ಲ ಕಮ್ಯುನಿಟಿ ಇದ್ದಾಗೆ ದೇವತೆಗಳು ಕಮ್ಯುನಿಟಿ. Deva means God. God is there in all the religion. Devata is there in only our Hindu religion, or maybe in the Buddhism. But in Christian there is no Devata. There is a Deva, like India or Indiana. Indiana is a different country. India is different country. Okay. Similarly, when I taken this subject, I treated it as like a normal human being. If 800 years before, I did the research of how it will be. Of course, I've been influenced by Apikalapto. I've seen 3-4 times Mel Gibson's film. Yeah, it helped me. Sudhir sir, like that, what is the central message or theme you want to convey to the audience with this film? Theme, but sir, actually this is a kind of epic and biopic kind of story. Yeah, some kind of casteism and the impact of the casteism, how he suffered, and even today, yeah, okay, you have taken that point. I want to clarify it. There's a community called Koraga. They were tribals. Okay, they mostly still recent days, they used to be in the forest. And of course, now they started living with us. But that community is kept away. It's our mistake. Their community kept away. And there is a one particular belief called Ajalu Seva. Ajalu means whatever we eat, the half-eaten things, if they eat, then it is a blessing for us. We think in that way in Mangalore region. Koragajja born, his original name is Taniya. He was a Koraga boy. He lived only for 23-24 years. Okay, but he has been called. You are from Malayalam or Telugu? Malayalam. See, similar story of Muttappan, I can say. Muttappan also, he lived only for 23-24 years, but you call it the Muttappan. Muttappan means grandfather. Even Koragajja also, he lived only for 23-24 years. We call him as a Ajja. It is a respect. And I treated it like a very common man story. Yes. Sudhir sir, on your right here, Kirti Patil. ಅಂದ್ರೆ ಈಗ ಹೇಗೆ ಬ್ಯಾಲೆನ್ಸ್ ಮಾಡಿದ್ದೀರಾ ಕಮರ್ಷಿಯಲ್ ಅಂಶ ಹಾಗೂ ಆಧ್ಯಾತ್ಮಿಕ ಈ ಎರಡು ಅಂಶವನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ದೀರಾ? ಜೊತೆಗೆ ನಿಮ್ಗೇನಾದ್ರೂ ಸ್ಪಿರಿಚುವಲ್ ಅನುಭವ ಆಗಿದೆಯಾ ಶೂಟಿಂಗ್ ವೇಳೆ? ಸ್ಪಿರಿಚುವಲ್ ಆಗಿದೆ ಅದು. ಈಗ ಕಮರ್ಷಿಯಲ್ ಬಿಗಿಸಿ ಮೇಡಮ್, ಈಗ ಕಮರ್ಷಿಯಲ್ ಮತ್ತೆ ಒಂದು ಆರ್ಟ್ ಅನ್ನೋಂಥ ಸೆಗ್ಮೆಂಟ್ ಇಲ್ಲ. ಈಗ ಎಷ್ಟೋ ಆರ್ಟ್ ಥರ ಇರುವಂಥ ಅಥವಾ ಒಂದು ಲೋ ಬಜೆಟ್ ಸಿನಿಮಾಗಳಿಗೆ, ಫಾರ್ ಎಕ್ಸಾಂಪಲ್ ಸೂ ಫ್ರಮ್ ಸೋ, ತುಂಬ ಕಡಿಮೆ ಬಜೆಟಲ್ಲಿ ಮಾಡುವಂಥದ್ದು ದೊಡ್ಡ ಮಟ್ಟದರಾಯಿತು. ನೀವು ಅದನ್ನು ಯಾವ ಕ್ಯಾಟಗರಿಗೆ ಹಾಕ್ತೀರಿ? ಅಲ್ಲಿ ನಮ್ಮಲ್ಲಿ ತುಳುನಾಡಲ್ಲಿ ಒಂದು ಸಿಚುವೇಶನ್ ಬರುತ್ತೆ, ಏನು ಉಲೈ ಬಲಸುನ್ ಉಲೈ ಲೆಪ್ಪುನ್ ಅಂತ, ಸತ್ತವರನ್ನಿಗೆ ಒಳಗೆ ಕರೆಯುವಂಥ ಒಂದು ಕಲ್ಚರ್ ಇದೆ. ಭಾಳ ಚೆನ್ನಾಗಿ ಅವರು ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ. ಬಟ್ ಅದು ಇಟ್ ಫೆಚ್ ದ ಕಮರ್ಷಿಯಲ್ ಆಸ್ಪೆಕ್ಟ್. ನೀವು ಕಮರ್ಷಿಯಲ್ ಅಂತೇಳಿ ಜನರಿಗೆ ಇಷ್ಟ ಆಗೋ ಥರ ಮಾಡ್ತಾರಲ್ಲ, ಜನರಿಗೆ ಇಷ್ಟ ಆಗೋ ಥರ ಸಿನಿಮಾ ಮಾಡಿದರೆ ಅದು. ನಾನು ವಿದ್ಯಾಧರ್ ಮುನ್ನುಡಿ ಅಂತ ಒಂದು ಸಿನಿಮಾ ಮಾಡಿದ್ವಿ, ವಿ ಆರ್ ಪ್ರೊಡ್ಯೂಸ್ಡ್, ವಿ ಗಾಟ್ ನ್ಯಾಷನಲ್ ಅವಾರ್ಡ್ ಫಾರ್ ದಟ್. ಬರೀ 15 ಲಕ್ಷ. ಇಟ್ ಗಾಟ್ 2 ನ್ಯಾಷನಲ್ ಅವಾರ್ಡ್ ಆ್ಯಂಡ್ 6 ಸ್ಟೇಟ್ ಅವಾರ್ಡ್ಸ್. ಸೊ ಬಟ್ ಅದು ಮಂಗಳೂರು ಭಾಗದಲ್ಲಿ 5 ವಾರ ಓಡಿತ್ತು. ಯೂಸ್ ಟು ಗೆಟ್ ಹೌಸ್ಫುಲ್ ಶೋಸ್ ಪ್ರಭಾತ್ ಟಾಕೀಸಲ್ಲಿ ಮಂಗಳೂರಲ್ಲಿ. ಬಟ್ ಅದಕ್ಕೆ ತ್ರಿವಿಕ್ರಮ್ ಅಂತ ಅವರ ಪ್ರೊಡ್ಯೂಸರ್ ಇರಲಿಲ್ಲ, ನನ್ನಂತ ಪ್ರೊಡ್ಯೂಸರ್ ಇದ್ದಿದ್ದು, ಬಹುಶಃ ತ್ರಿವಿಕ್ರಮ್ ಅಂತ ಪ್ರೊಡ್ಯೂಸರ್ ಇದ್ದಿದ್ರೆ ಅದನ್ನು ದೊಡ್ಡ ಮಟ್ಟಿಗೆ ಕ್ಯಾನ್ವಸ್ ಅಲ್ಲಿ ಕ್ಯಾಂಪೇನ್ ಮಾಡಿ ಪ್ರಮೋಟ್ ಮಾಡಿ ಮಾಡ್ಬೋದಿತ್ತ ಏನೋ. ಈಗ ಸರ್, ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಅಲ್ಲಿ ಏನೇನಾಯ್ತು ಅನ್ನುವಂಥದ್ದು ನಿಮಗೂ ಗಮನಕ್ಕಿರುತ್ತೆ. ಅಂದ್ರೆ ದೈವ ನರ್ತನ ಇರ್ಬೋದು, ಇಮಿಟೇಟ್ ಮಾಡುವಂಥದ್ದು. ಸೊ ನಿಮ್ಮ ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಡೂ ಅಂಡ್ ಡೋಂಟ್ಸ್ ಈ ರೀತಿ ಸೂಚನೆ ಕೊಡೋಕೆ ಇಷ್ಟಪಡ್ತೀರಾ ಅಂತ? ಮೇಡಮ್ ನೋಡಿ, ಮೈ ಮೇಲೆ ದೈವ ಬರೋದು ಅಥವಾ ಏನು ಆವಾಹನೆ ಆಗೋದು ಅದು ಅವರವರ ಪರ್ಸನ್, ಅವರಿಗೆ ಅನುಭವ ಆಗಬೇಕು. ನನಗೇನು ಅನುಭವ ಆಗಿದೆ
ಅದನ್ನು ನಿಮ್ಗೆ ಹೇಳಿ. ಈಗ ನಾನು ಶ್ರುತಿ ಮೇಡಮ್ ನೀವು ಆಗೊಂದು ಕೇಳಿದ್ರೆ ಏನಾದ್ರು ನಿಮ್ಗೆ ಅಂತ ಅನುಭವ ಆಗಿದೆ ಅಂತ. ಮೇಡಮ್ ಜೊತೆ ಒಂದು ಶಂಕರ್ ಮಹಾದೇವ್ ಒಂದು ಸಾಂಗಿನ ಶೂಟಿಂಗ್ ನಡೀತಾ ಇತ್ತು. ಆವಾಗ ಒಂದು ರಾತ್ರಿ 2 ಗಂಟೆಗೆ ನಾನೊಂದು ಸಿಚುವೇಶನ್ ತೋರಿಸ್ತದೆ ಹೇಗೆ ಇವ್ರು ಹಿಂಗೆ ನಡ್ಕೊಂಡು ತಳ್ಕೊಂಡು ಹೋಗ್ಬೇಕು ಅಂತ. ಶ್ರುತಿ ಮ್ಯಾಮ್ ಆಗಿ ಹೋಗುವಾಗ ಹಿಂಗೆ ಇಟ್ಕೋಬೇಕು ಅಂತ ನಾನು ಹಿಂಗೆ ತೋರಿಸ್ತಾ ಇದ್ದೇನೆ. ಯಾವುದೋ ಒಂದು ಫೋರ್ಸ್ ಬಂದು ನನ್ನನ್ನು ಪುಷ್ ಮಾಡಿತ್ತು. ಪುಷ್ ಮಾಡಿ ನಾನು ಲಿಟ್ರಲಿ ಒಂದು ಇಷ್ಟು ದೂರ ಹೋಗಿ ಫ್ಲೈ ಆಗಿ ಬಿದ್ದೆ. ಇನ್ನು ವಿಡಿಯೋ ಇದೆ ಅದು. ನಂಗೆ ಇವತ್ತು ಗೊತ್ತಿಲ್ಲ ಅದು ಯಾವ ಫೋರ್ಸ್ ಬಂದು ಬಿದ್ದೆ. ಮೇಡಮ್ ಹೇಳ್ತಾರೆ, ಸರ್ ನೀವು ಬಿದ್ದಿದ್ದ ಫೋರ್ಸಲ್ಲಿ ನಿಮ್ಮ ಮುಖ ಮೂತಿ ಎಲ್ಲ ನೀವು ಒಡೆದೋಗ್ಬೇಕಾಗಿದೆ, ಬಿಕಾಸ್ ಅಲ್ಲಿ ಅಷ್ಟು ಬೆಣಚುಗಳು ಕಲ್ಲು ಇತ್ತು. ಬಟ್ ಐ ವಾಸ್ ಕಂಪ್ಲೀಟ್ ಅನ್ಹರ್ಟ್. ಸುಧೀರ್ ಗಾರು, ಆದ್ರಿಂದ ಅಂತ ಅನುಭವಗಳು ನನಗೆ ಸಾಕಷ್ಟು ಆಗಿತ್ತು. ಸುಧೀರ್ ಗಾರು, ಎಸ್, ಕೊರಗಜ್ಜ ಸಾಂಗ್ಸ್ ಅಂಡ್ ವಿಜುವಲ್ಸ್ ಆರ್ looking good. Thank you. All the very best. Thank you. And when you started script for this? I took almost 1.5 years for the scripting. 2020. Okay. 2020. Almost 1 year for the scripting. And 1.5 years actually, because there was a lot of research part of it. Then Koraga community supported. Actually, the story was with Koraga community, not with others. There was not a proper literature. Some people have written the way they got the imagination, they written, but not. But those people had. They gave me the real stuff of this film. Release eppod plan chestunaru mostly in this year or next year? January 2nd. Producer is planning for January 2nd. ಸಿನಿಮಾ ಮುಂಚೆನೇ ಹೋಗಿ ದೈವಗಳದ ಪ್ರಶ್ನೆಗಳು ಕೇಳಿ ಪರ್ಮಿಷನ್ ತಗೊಂಡು ಮಂಜುನಾಥ ಇರ್ಬೋದು, ಅಣ್ಣಪ್ಪ ಇರ್ಬೋದೆಲ್ಲ ಪೂಜೆ ಮಾಡಿ ಕೇಳ್ಕೊಂಡು ಮಾಡಿದ್ರು. ನೀವು ಆ ಥರ ಏನೋ ಮಾಡಿದ್ರ ಅಂತ? 3 ವರ್ಷದಿಂದ ಕೋಲ ಕೊಡ್ತಾನೆ ಇದ್ದೇವೆ. ಇವತ್ತು ಕೋಲ ಇಟ್ಟಿದ್ದೇವೆ. ಆ್ಯಂಡ್ ಅಲ್ಲಿ ದೈವದ ಅನುಗ್ರಹ ಮಾಡಿ ಅಂತ ನಾವು ಫಸ್ಟ್ ಕ್ಲಾಪ್ ಪೂಜೆ ಮಾಡಿದಲ್ಲಿ ಇವತ್ತಾಗುವ ಇದರಲ್ಲಿ ಇವತ್ತಾಗುವ ಕೋಲದಲ್ಲಿ ಅಲ್ಲಿ ಕೊರಗಜ್ಜ ದೈವ ಮಾಡಿ ನನ್ನ ಹೆಸರನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಅಂತ ನಮಗೆ ಒಂದು ಅಪ್ಪಣೆ ಬಂದ ಮೇಲೆ ಮುಂದೆ ಹೋಗಿದ್ದೇವೆ. ಆದರೆ ನಾವು ಕೂಡ ಗಾಡ್ ತುಂಬ ಹೆದರ್ಕೋತೇವೆ ದೈವಗಳಿಗೆ. ಅದು ಯಾಕಂದ್ರೆ ಕೊರಗ ಕಮ್ಯುನಿಟಿ ಅಂದ್ರೆ ಇಲ್ಲೆಲ್ಲ ಕೊರಗಜ್ಜನನ್ನ ಒಂದು ಅವ್ರು ಹೇಳೋದು ಕರಿಯ ಇದೆ ಯಾಕೆ ಹಾಕೊಂಡದ್ದು ಅಂತ ಕ್ವಶನ್ ಮಾರ್ಕ್ ಯಾಕೆ. ನಾನು ಹೇಳುವಂಥದ್ದು ಅವನು ಹುಡುಗ ಅಲ್ಲ, ಕಪ್ಪು ಹುಡುಗ ಅಲ್ಲ ಅಂತ. ಯಾಕಂದ್ರೆ ಕೊರಗಜ್ಜ ಇವ್ರ ಹತ್ರ ಇತ್ತು ಟೈಟಲ್. ಜಗದೀಶ್ ಸರ್, ವಿಜಯಲಕ್ಷ್ಮಿ ಮೇಡಮ್ ಅವರ ಬ್ಯಾನರ್ಲಿ ಇತ್ತು. ಸೊ ಅವ್ರ ಹತ್ರ ಕೇಳಲಿಕ್ಕೆ ನಮ್ಗೆ ಕಷ್ಟ. ತುಂಬಾ ಸೀನಿಯರ್ ಸಿನಿಮಾ ಮಾಡಬೇಕು ಅಂತ ಹೋಗಿ ಇಲ್ಲ ನಾವು ಮಾಡ್ತೇವೆ ತಗೊಳ್ಳಿ ಅಂತ ಕೇಳಲಿಕ್ಕೆ ಆಗಲ್ಲ. ಅದಕ್ಕೆ ಅವನು ಕಪ್ಪು ಹುಡುಗನ ಅಂತ ಕ್ವಶನ್ ಮಾರ್ಕ್. ಹುಡುಗ ಕೊರಗಜ್ಜ ಈಗೆಲ್ಲ ಭೂತಕೋಲದಲ್ಲಿ ಅವ್ರನ್ನ ಕಪ್ಪು ಬಣ್ಣ ಹಾಕಿ ತೋರಿಸ್ತಾರೆ. ಅವನು ಕಪ್ಪು ಹುಡುಗನ ಅಂತ ಪ್ರಶ್ನೆ ಮಾಡಿದ್ ನಾನು. Director Sudhi sir. Yeah. Sir, here. Sir, yeah. So, for these kind of films, the cultural documentation is should be pretty much clear. Yes. So, what are all the things you have added artificially through the sets, and what are all the natural elements you are able to shoot for the film? Yeah, getting a location for that 800 years old, what is it? Really different, because everywhere you go there is a post, electric pole or something. So almost we took 4 to 5 months to do the recce. Finally we got a place near my producer's place called Beltangadi. It's a dense forest, okay. And of course I used VFX. For the VFX only we spent huge money. Even today also some of the elements are still pending because it is every time it's going for the correction. I use the natural location as well the VFX also. Some portion 3D. Graphics. So it is blended with all this. And not only about the graphics, because it is about the traditional documentation as well. Because as you mentioned, only the Korak community has the proper scriptures and the every in-depth details. So how are you able to recreate all those things? Because you might not be aware of what are the dressing style or could be the lifestyle then. Okay. I discussed with the Koraga community. One Mr. Pangala Babu, actually he told that he is coming today, but he has not arrived. I discussed so how they were, and I used to study their lifestyle when I was since my second standard, as per my knowledge, from my second standard, there is this tribal, the husband wife used to come, and I used to observe them carefully, how they behave, what kind of language they were talking. There is a language called Koraga, and when we go near to them, they used to stop talking in Koraga language because they are scared to talk in front of others. I asked with Mr. Pangalaji, why you are not talking others? And there is no any Koraga literature, and even in Mangaloreans was not knowing that there is a language called Koraga language. We are talking Tulu, we talk Byari language, we talk Konkani, but there is a Koraga language also. Maybe there is a reason, there was when I studied, I came to know that there is a king
who ruled our entire coastal area. His name was Hibashika. He is from Koraga community. He defeated Mayura Varma. He comes in 1st century. Okay. Then again Mayura Varma came and had a fight and he defeated Hibashika. Then perhaps maybe that is the reason why they went inside the forest. Similarly, there is a Bakuda community in coastal Kerala. Till up to Kannur, Bakuda community is there, and in Mangalore also. There is a king called Bakudarasa. No, Bakuda king. Bakudarasa, it's a dynasty, Bakudarasa. He defeated Raja Jayasimha. He was a king in place called Kumbala, Maipadi Palace. Maipadi Palace is still there in near Kasargod. You are from Kerala, right? No, okay. From Hyderabad. Okay. That king. See, people are not knowing about that Bakudarasa. His name was Komaru, Komaraya. He was a king. There is many such dynasty was there in our Tulunadu, this coastal area. So like that, the Hibashika also ruled here. After that, he defeated by Mayura Varma. They went to they settled in forest and they were scared. If we talk in our language, the people will come to know, they may arrest us. That's the reason they were hesitant to speak in their language in front of others. So maybe that is the reason even till today it is like that only. The hardly 1 or 2% their community people are talking in front of others, and their literature also started coming now. Thanks for the info, sir. And Shruti ma'am. Yeah. Shruti ma'am. In Telugu. 2 are with Rajendra Prasad garu. So why didn't you pursue Telugu later? Unfortunately, I couldn't do any other languages rather than Kannada because I was very busy in Kannada industry. I couldn't make my time to act in any other languages. I wish I could have done. Trivikramji. Even Bhavya madam did Telugu films, you know. Bharat, which film madam? పుణ్యశ్రీ నుంచి కార్తిక్ గారి హీరో మురళి పెని శెట్టి గారు డైరెక్షన్ ఇట్స్ వెంట్ సో సూపర్ హిట్ మూవీ ఇన్ తెలుగు పుణ్యశ్రీ థ్యాంక్ యూ సో మచ్ Was a legendary film director who introduced Anil Kapoor, who introduced Farooq Sheikh, who introduced Javed Akhtar. Many such legendary personality he introduced. He is now 97. He is in Bangalore, but okay, he is almost like not moving much. Maybe my association with him more than 12 years. I was assistant to him, and his interest was kind of this kind of, because I written a play called Guleba Kavali. It got me a Sahitya Academy Award. It represented World Theatre Olympics also. Because see, these kind of stories or subject, we get more challenges. I could have done commercial films also. I did commercial. 2 films are ready now in Marathi. So this has more challenge too. So that I can get these many questions. If I had done other film, we wouldn't have asked so many questions. Yeah. Sir, thank you, sir. Sir, I am from Kerala. Lots of audience waiting for Korangaja. Pardon, please, sir. What challenges did you face while shooting the history and rituals of Korangaja movies? Lots of stories. Yeah, challenges. Yeah, one is hunting a new boy for the character, Koragaja Taniya character. I interviewed almost more than 65 young boys because I wanted to take a young boy only. Finally, I got a boy. That was enough. And characterization of Guliga character. It was because I totally portray that in a dance format. It is something different which you have seen. The throwing the flag, throwing of hands, with the ferocious, kind of body language. That finally I got Sandhi Soparkarji. Of course, then Bairake Shruti ma'am. I want to say the interesting story here. Bairake was young lady with 2 kids, but I wanted to show that as a young character only. Yeah, my executive producer Vidyadarji, he called, because at that time I was in Bombay. He called Shruti ma'am and told, it seems director is coming to narrate the story, ma'am. Director, he already came. He narrated the story. Yeah, my character is Bairake, like this, like that. And she used to tell the lines what I written. I don't know. And it's such a miracle thing. She told it, and then he got a doubt. He was asking,
Had you been to Shrutiji's place to narrate the story? Arey, come on, I was in Bombay. No, these kind of miraculous things we experience. I think this is the answer. It is Shruti madam, question also. Shruti madam, we are from Kerala. We also miss you so a lot of. Since you remembered me of Kottaram Veechil Yappakutam, even now people remember me as Ambali, the role which I played in that movie. And it was a huge successful, I think it ran more than 100 days in Malayalam. And thanks for that respect and for that opportunity. And I received the same love even today. I see many people texting me or commenting me from Kerala in my page even today. And thanks for that love. I have already mentioned this. I'm really blessed to play the role of Bairake. And it has given me a great opportunity to grow as an actress. I really, no. They are much to learn, sir. And each and every film is an opportunity to grow as an actress. And I'm very glad that I got this role and a wonderful director and beautiful team. And you will experience a culture of Tulunadu or our Karnataka in this film. Okay. ಯಾರು ಹೇಳಿದ್ರು ಸರಿ ಅಂತ ಪ್ಲೀಸ್ ಅರ್ಥ ಮಾಡ್ಕೊಂಡು, ನಾನು ಅನುಕರಣೆ ಸರಿ ಅಂತ ಹೇಳಲಿಲ್ಲ. ಮಾಡಬಹುದು ನಾನು ಕೇಳಿದೆ, ಅಲ್ಲಿ ನೀವು ರಾಮನನ್ನು ಅನುಕರಣೆ ಮಾಡಿದನ್ನು ಒಪ್ತೀರಿ, ಸ್ಟೇಜಲ್ಲಿ ಟ್ಯಾಬ್ಲೋದಲ್ಲಿ ರಾಮ ಬರೋದು ಒಪ್ತೀರಿ, ನಾನು ನಮ್ಮ ದ್ರಾವಿಡ ದೇವರನ್ನು ನಾನು ತೋರಿಸೋದ್ರಲ್ಲಿ ತಪ್ಪ? ಖಂಡಿತ ನಾನು ಆರಾಧಕನೇ. ರೋಡಲ್ಲಿ ನೋಡ್ಲಿಕ್ಕೆ ಇಚ್ಛೆ ಪಡಲ್ಲ. ಕಾಂತಾರದಲ್ಲಿ ಯಾವ ರೀತಿಯಾಗಿ ಗುಡಿಗಳನ್ನ ಇದಕ್ಕೆ ಅನುಕರಣೆ ಮಾಡಿದ್ರು, ಅದೇ ರೀತಿ ಕೊರಗಜ್ಜನನ್ನ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಒಂದು ವಾಕ್ಯ ಹೇಳಿದ್ರೆ ನಿಮ್ಮ ಮಾತನ್ನ ಕೇಳಿ ತುಂಬಾ ಜನ ಇನ್ಸ್ಪೈರ್ ಆಯ್ತು. ನಾನು ಹೇಳೋದೇನಂದ್ರೆ ನನ್ನ ನಿಲುವಿಷ್ಟೇ. ಒಂದು ಭವ್ಯವಾದ ವೇದಿಕೆ, ಒಂದು ಭವ್ಯವಾದ ಸಭಾಂಗಣ, ಒಂದು ಭವ್ಯವಾದ ಸಮಾರಂಭದಲ್ಲಿ ನಾನು ನನ್ನ ಕೊರಗಜ್ಜ ದೈವವನ್ನು ವೇದಿಕೆಯಲ್ಲಿ ಎಲ್ಲರ ಮುಂದೆ ತೋರಿಸೋದ್ರಲ್ಲಿ, ರಾಮನನ್ನು ತೋರಿಸಿದ್ರಲ್ಲಿ, ಕೃಷ್ಣನನ್ನು ತೋರಿಸಲಿ ತಪ್ಪಿಲ್ಲ ಅಂತ ಆದ್ಮೇಲೆ ನಾನು ನನ್ನ ದೈವವನ್ನು ತೋರಿಸೋದು ಹೇಗೆ ತಪ್ಪು ಅಂತ ನಂಗೆ ಇನ್ನೂ ಅನ್ನಿಸ್ತಾ ಇಲ್ಲ. ಈಗ ಕೊರಗಜ್ಜೆ ಇಲ್ಲಿ ಇರ್ಬೇಕಂದ್ರೆ ತುಳುನಾಡಿನಲ್ಲಿ ಕೊರಗಜ್ಜೆ ಕೊಡಿಯಡಿಯಲ್ಲಿ ಮಾತ್ರ ಇರುವಂತದ್ದು ಅಂತ ವಾಡಿಕೆ. ನೀವು ತುಳುವರಾಗಿ ನಿಮ್ಗೆ ಗೊತ್ತುಂಟು. ಅದು ಬಿಟ್ಟು ಇಡೀ ಸ್ಟೇಜ್ ನಲ್ಲಿ ಕೊರಗಜ್ಜೆ ಬರುದಾದ್ರೆ ತುಳುನಾಡಿನ ಕೊರಗಜ್ಜನಿಗೂ ಇಡೀ ಸ್ಟೇಜ್ ನಲ್ಲಿ ಆಡುವಂತಹ ವೇಷಗಳಿಗೂ ಸರ್, ಕೊಡಿ ಅಡಿಯಲ್ಲಿ ನಡೆಯುವಂಥದ್ದು ಪದ್ಧತಿ, ಸಂಪ್ರದಾಯ. ಅಲ್ಲಿ ಬಂದು ಕ್ಯಾರೆಕ್ಟರ್ ಬರುವುದಲ್ಲ, ಅದು ಸಂಪ್ರದಾಯ. ನಾನು ಸಂಪ್ರದಾಯವನ್ನು ಬೀದಿಯಲ್ಲಿ ಮಾಡಿ ಅಂತ ಅದಕ್ಕೆ ನಾನು ಅಬ್ಜೆಕ್ಷನ್ ಮಾಡ್ತೇನೆ. ಬಿಕಾಸ್ ಸಂಪ್ರದಾಯ, ಒಂದು ನಿಮಿಷ, ನನಗೀಗ ಪ್ರಶ್ನೆದ ಕ್ಲಾರಿಟಿ ಈಗ ಸಿಕ್ಕಿತು. ಪ್ರಶ್ನೆದ ಕ್ಲಾರಿಟಿ ಇರಲಿಲ್ಲ. ಅವ್ರು ಕೊಡಿಯಡಿ ಅಂತ ಶಬ್ದ ಬಳಸಿದಕ್ಕೆ ಹೇಳ್ತಾ ಇದ್ದಾನೆ. ಕೊಡಿಯಡಿ ಅನ್ನುವಂಥದ್ದು ಅಲ್ಲಿ ಎಲ್ಲ ಸಂಪ್ರದಾಯ ಪದ್ಧತಿಗಳು ನಡೆಯುವಂಥ ಜಾಗ. ಅಲ್ಲಿ ಬರೇ ಸೀದಾ ನಮ್ಮ ತುಳುನಾಡಿಗೆ ಅಥವಾ ಈಗ ಕಾಂತಾರ ಬಂದಾದ್ಮೇಲೆ ಕೆಲವು ಜನರಿಗೆ ಗೊತ್ತುಂಟು ಅಂದ್ರೆ ದೈವಾರಾಧನೆ ಎಲ್ಲಿ ಮಾಡ್ಬೇಕು ಎಲ್ಲಿ ಮಾಡಬಾರ್ದು ಅಂತ. ಆದ್ರೆ ತುಂಬಾ ಜನರಿಗೆ ಆ ಕೊಡಿಯಡಿ ಏನು ಅಲ್ಲಿ ಏನು ಆಚಾರ ವಿಚಾರಗಳು ಆಗುತ್ತೆ ಅಂತ ಗೊತ್ತಿಲ್ಲ. ಮತ್ತೆ ಅದನ್ನು ಅನುಕರಣೆ ಮಾಡ್ತಾರಲ್ಲ ಸ್ಟೇಜ್ ಅಲ್ಲಿ ಬೇರೆ ಕಡೆಗಳಲ್ಲಿ. ನಮ್ಮ ಪರಂಪರೆಯನ್ನು ಬೇರೆಯವರಿಗೆ ಕೊಡೋದು ಅಲ್ಲಲ್ಲ, ಅವರು ಅದಲ್ಲ ಸರ್. ನೀವು ಹೇಳಿದ್ರೆ ನಾನು ಇಲ್ಲಿ ಕೊಡಿ ಅಡಿ ತೋರಿಸಿ, ಒಂದು ನಿಮಿಷ, ಒಂದ್ಸಲ ಒನ್ ಬೈ ಒನ್. ಒಂದ್ ನಿಮಿಷ, ನಿಮ್ಮ ಪ್ರಶ್ನೆ ಏನಿತ್ತು? ದೈವ ಬೇರೆ ದೇವ ಬೇರೆ ಅಂತ ಅಲ್ವಾ? ಒಂದ್ ನಿಮಿಷ ನಿಮ್ಮಲ್ಲಿಗೆ ಬರ್ತೀನಿ ನಾನು. ದೈವ ಬೇರೆ ದೇವ ಬೇರೆ ಅಂತ ಹೇಳ್ತೀರಲ್ಲ, ತುಳುನಾಡಿನ ಜನರ ನಂಬಿಕೆಯ ಪ್ರಕಾರವಾಗಿ ನಾವು ಹೇಳುವಂತಹ ಪ್ರತಿ ವಾಕ್ಯದಲ್ಲಿ ನಾವು ದೈವ ದೇವರಂತ ಹೇಳಿ ಮುಂದೆ ಹೋಗುದು. ಹೌದಾ? ಒಂದ್ ನಿಮಿಷ, ಇಲ್ಲ ನಿಲ್ಸಿ, ಸ್ಟಾಪ್, ಫುಲ್ ಸ್ಟಾಪ್. ಇಲ್ಲೇ ಫುಲ್ ದೈವ ಮತ್ತೆ ದೇವರು ಒಂದೇ ಅಂತ ನೀವೇ ಹೇಳ್ತೀರಿ, ಒಪ್ತೀರ ತಾನೆ? ಒಂದ್ ನಿಮಿಷ. ದೈವಾಂಶ ಸಂಭೂತ ವ್ಯಕ್ತಿ ಅಂದ್ರೆ ಏನು? ಅಥವಾ ವಸುದೈವ ಕುಟುಂಬಕಂ ಅಂದ್ರೆ ಏನು? ನಂಗೆ ಸಣ್ಣ ಉತ್ತರ ಕೊಡಿ ಸರ್. ವಸುದೈವ ಕುಟುಂಬಕ ಅಂದ್ರೆ ಎಲ್ಲರೂ ಒಳ್ಳೆಯದಾಗಿ ಎಲ್ಲರೂ ಕೂಡ ಒಂದೇ ಕುಟುಂಬ. ದೇವರಿಗೆ ದೈವ ಅಂದ್ರೆ ದೇವರು ಒಂದೇ ಕುಟುಂಬದವರು ಅಂತ. ನಾನೀಗ ಗುಳಿಗ ದೈವ ಅಂತ ತೋರಿಸಿದಾಗ ಏನು ಎಲ್ಲರೂ ಗುಳಿಗನ ಕುಟುಂಬದವರ? ಅಂಥದ್ದು ನೋಡಿ, ನಾನು ಹೇಳ್ತೇನೆ,
ಅದಕ್ಕೆ ಅಪಚಾರ ಅಪಹಾಸ್ಯ ಮಾಡುವಾಗೆ ದಯವಿಟ್ಟು ಮಾಡಬೇಡಿ. ಅದು ಅದು ದಯವಿಟ್ಟು ಅದನ್ನು ನಾನು ಯಾಕಂದ್ರೆ ನಾನು ಅದರ ಆರಾಧಕನಾಗಿ ಕಾಂಟ್ರವರ್ಸಿ ಆಗಿಲ್ಲ ಸರ್ ಇನ್ನು ಕೂಡ. ದಯವಿಟ್ಟು ದೊಡ್ಡ ಶಬ್ದ ಬಳಸಬೇಡಿ ಪ್ಲೀಸ್. ನಿಮ್ಮೊಟ್ಟಿಗೆ ಆತ್ಮೀಯತೆಯಿಂದ ನಾನು ಏನೊಂದು ಬ್ರದರ್ಲಿ ರೀತಿಯಲ್ಲಿ ಮಾತಾಡಿ, ಇಲ್ಲಿ ಕಾಂಟ್ರವರ್ಸಿ. ನಾನು ಕಾಂತಾರದ ವಿಷಯ ಮಾತಾಡ್ತಿದ್ದೇನೆ. ಕಾಂತಾರದಲ್ಲಿ ನೋಡಿದ್ರಿ ಯಾವ ರೀತಿ ಥಿಯೇಟರ್ನಲ್ಲಿ ದೈವದ ಅನುಕರಣೆ ಮಾಡಿದ್ದಾರೆ ಅಂತ. ಆ ರೀತಿ ನಿಮ್ಮ ಸಿನಿಮಾ ಆಗಬಾರ್ದು ಅಂತ ಹೇಳುವಂತ ನಿಟ್ಟಿನಲ್ಲಿ ನಾನು ಹೇಳಿದೆ. ಖಂಡಿತ ಹೋಗ್ತೀನಿ ಸರ್. ಇದು ಸಜೆಷನ್ ನಿಜವಾಗಿ ನಾನು ತಗೊಳ್ತೀನಿ. ಆಮೇಲೆ ಖಂಡಿತ ಅಪಚಾರ ಅಪಹಾಸ್ಯಕ್ಕೆ ನಮ್ಮ ತಂಡ, ನಾನು, ಪ್ರೊಡ್ಯೂಸರ್, ನಮ್ಮ ವಿದ್ಯಾಧರ್ ಎಲ್ಲರೂ ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತೀವಿ. ಸುಧೀರ್, ಸರ್ ಸುಧೀರ್, ಇದು ಕೊನೆ ಪ್ರಶ್ನೆ ಆಗಿರ್ಲಿ ಅಂತ ಅನ್ಕೋತೀನಿ. ಯಾಕಂದ್ರೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂತು ಮೊನ್ನೆ, ಅದಕ್ಕೆ ಕೊನೆ ಪ್ರಶ್ನೆ ಎಂಡ್ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಹೇಳಿದ್ದೆ ಕೊನೆ ಪ್ರಶ್ನೆ ನಂದು ಅಂತ. ತೀರಾ ಇತ್ತೀಚಿನವರೆಗೆ ಈ ಕೋಲ ಮಾಡುವಾಗ ಕೊರಗತನಿಯ ಕೋಲ ಆಗ್ತಾ ಇದ್ದಿತ್ತು. ಕೊರಗಜ್ಜನ ಕೋಲ ಶುರುವಾದ ಅಂದ್ರೆ ಈ ಹೆಸರಿನಲ್ಲಿ ಕೋಲ ಶುರುವಾದ ತೀರಾ ಇತ್ತೀಚೆಗೆ. ಈ ಬದಲಾವಣೆಯ ಕಾರಣ ನಿಮ್ಮ ಸಂಶೋಧನೆಯಲ್ಲಿ ಏನಾದರೂ ಕಾಣಿಸ್ತಾ? ಇಲ್ಲ, ಕೊರಗಜ್ಜ ಅಂತ ಬಹಳ ಹಿಂದಿಂದ ಇತ್ತು ಸರ್. ತನಿ ಏನ್ ಗೊತ್ತಾ, ಕೊರಗತನಿಯ ಕೋಲ ಅಂತಾನೆ ನಾನು ಹೋಗಿದ್ದೀನಿ, ನಾನು ನೋಡಿದ್ದೀನಿ. ಯಾಕಂದ್ರೆ ನಾನು ಇದೇ ಪ್ರದೇಶದಲ್ಲಿ ಇದ್ದವನಾದ್ದರಿಂದ ತುಳುನಾಡಿನ ಭಾಗಿದ್ದ ಮತ್ತು ಆಗಿರುವ ಕಾಸರಗೋಡ್ನವ್ರು ನಾನು. ಮೊದಲೆಲ್ಲ ಆಗ್ತಾ ಇದ್ದಿದ್ದು ಕೊರಗತನಿಯ ಕೋಲ ಮೊದಲಾಗ್ತಾ ಇದ್ದು. ಈ ಕೊರಗಜ್ಜನ ಕೋಲ ಅಂತ ತೀರಾ ಇತ್ತೀಚೆಗಿಂದ ಅದು ಬಹಳ ಪಾಪ್ಯುಲರ್ ಆಗ್ತಾ ಇರುವಂತದ್ದು ಅಂತ ನನ್ಗೆ ಅನಿಸ್ತಾ ಇದೆ. ಈಗ ನಮ್ಮಲ್ಲಿ ಒಂದು GSB ಕಮ್ಯುನಿಟಿ ಇದೆಯಲ್ಲ, ಗೊತ್ತಲ್ಲ, ಅವರು ಗುಳಿಗನನ್ನು ಗುಳಿಗಜ್ಜನ ಕೋಲ ಅಂತ ಹೇಳ್ತಾರೆ. ಆ ಅಜ್ಜ ಅನ್ನುವಂಥದ್ದು ರೆಸ್ಪೆಕ್ಟ್, ನಾಟ್ ವಯೋ ಇದು ಒಂದು. ಆಮೇಲೆ ತನಿ ಅನ್ನುವಂಥದ್ದು ಆ ಹುಡುಗನ ಹೆಸರು. ನಾನು ಹೇಳ್ತಾ ಇರೋದು ಈಗ ಕೊರಗಜ್ಜನ ಕೋಲ ಮಾಡುವಲ್ಲಿ ಎಲ್ಲೂ ಕೊರಗತನಿಯ ಕೋಲ ಅಂತ ಹೇಳ್ತಾ ಇಲ್ಲ. ಅದು ಈಗ ಕೊರಗಜ್ಜನ ಕೋಲನೇ ಆಗಿ ಈಗ ಪಾಪ್ಯುಲರ್ ಆಗ್ತಾ ಇರುವಂತದ್ದು. ನಾನು ಹೇಳ್ತಾ ನಾನು ಶಾಲೆಗೆ ಹೋಗ್ತಾ ಇದ್ದ ದಿನಗಳಲ್ಲಿ ಕೊರಗತನಿಯ ಕೋಲಕ್ಕೆ ಹೋಗ್ತಾ ಇದ್ದೆ ನಾನು. ಈಗ ಅದು ಕೊರಗಜ್ಜನ ಕೋಲ ಆಗಿದೆ. ಅದನ್ನ ನಿಮ್ಗೇನಾದ್ರೂ ಆ ವ್ಯತ್ಯಾಸ ಅದರ ಕಾರಣ ಹಿನ್ನೆಲೆ ಏನಾದ್ರು ಗೊತ್ತಾ ಕೇಳ್ತಾರೆ? ಅಲ್ಲ, ಇವತ್ತು ಕೂಡ ಒಂದು ನಿಮಿಷ, ಇವತ್ತು ಕೂಡ ಕೊರಗತನಿಯ ಅಂತ ಕೊರಗ ಕಮ್ಯುನಿಟಿ ಅವರು ಏನವರು ಅವರು ಕೋಲ ಮಾಡುದಿಲ್ಲ, ಅವರು ಅಗಿಲು ಸೇವೆ ಮಾತ್ರ ಮಾಡ್ತಾರೆ. ಅವರು ಹೇಳೋದು ಕೊರಗಜ್ಜನಿಗೆ ಕೋಲ ಇಲ್ಲ ಅಂತ ಅವರ ಒಂದು ಪ್ರತಿಪಾದನೆ. ಅವರು ಹೇಳೋದು ಕೊರಗತನಿಯನ ಅಗಿಲು ಸೇವೆ ಅಂತ ಹೇಳ್ತಾರೆ ಇವತ್ತು ಕೂಡ. ಅವರು ಕೊರಗಜ್ಜ ಅಂತ ಪದ ಯೂಸ್ ಮಾಡುದಿಲ್ಲ. ಅಲ್ಲ, ಅದೆಲ್ಲ ಸೇವೆ ಆದ್ರೆ ನಾನು ನನ್ನ ಈ ಅಭ್ಯಾಸ ಟೈಮಲ್ಲಿ, ಸ್ಟಡಿ ಟೈಮಲ್ಲಿ ಏನ್ ಕಂಡುಕೊಂಡೆ ಅಂದ್ರೆ, ಈ ಕಾಲೆಕೋಲ ಆಗ್ತದಲ್ಲ, ನಿಮ್ ಕಾಲೆಕೋಲ ಬಗ್ಗೆ ಗೊತ್ತಲ್ವಾ? ಬಹುಶಃ ಬೈರಕ್ಕೆ ತನಿಯ ಆತ್ಮ ಬಿಟ್ಟಿದ್ದಾನೆ, ಯಾವುದೋ ರೀತಿಯಲ್ಲಿ ಮಾಯ ಆಗಿದ್ದಾನೆ, ಮತ್ತೊಂದು ಏನೋ ಆಗಿರುವಾಗ ಒಬ್ಬ ತಾಯಿಯಾಗಿ ಸುಮ್ಮನೆ ಕೂರೋಕ್ ಸಾಧ್ಯ ಇಲ್ಲ ತಾನೆ. ಆ ತಾಯಿಯಾಗಿ ಒಂದು ಅವಳ ದೇಹವನ್ನು ತಗೊಂಡೋಗಿ ಅದಕ್ಕೆ ಮಾಡುವಂತ ಕ್ರಿಯಾಕರ್ಮ ಮಾಡ್ಲಿಕ್ಕೆ ಹುಡ್ಕೊಂಡು ಹೋಗೋದು ಸಹಜ ತಾನೆ. ಯಾವುದೇ ತಾಯಿ ಮಗ ಎಲ್ಲೋ ಸತ್ತ ಅಂದ್ರೆ ಮಗ ಸತ್ತ ಅಷ್ಟೇ ಮಾಡೋಲ್ಲ. ಖಂಡಿತ ಒಂದು ತಾಯಿ ಕರಳು ಅದನ್ನು ದೇಹವನ್ನು ಹುಡ್ಕೊಂಡು ಹೋಗ್ತದೆ. ಅದು ಈ ಪಾತ್ರ ಇಲ್ಲಿ ಸಿನಿಮಾದಲ್ಲಿ ಬೈರಕ್ಕೆ ಮಾಡಿದ್ದಾರೆ. ಓಕೆ, ಆಗ ಆ ಹುಡುಗ ತನಿಯನಾಗೆ ಅವರು ಮಾಡಿದ್ದಾರೆ. ಮಾಡುವಾಗ ಕಾಲೆಕೋಲದ ರೂಪದಲ್ಲಿ ಆ ಆತ್ಮವನ್ನು ಇನ್ನೊಂದು ದೇಹಕ್ಕೆ ಪ್ರವೇಶ ಮಾಡುವಾಗೆ ಮಾಡಿದ್ದು ಮೋಸ್ಟ್ಲಿ ಬೈರಕ್ಕಿರ್ಬೋದು. ಸೊ ಅವರಲ್ಲಿ ಅಜ್ಜ ಅನ್ನುವಂಥದ್ದನ್ನು ರೆಸ್ಪೆಕ್ಟ್ಫುಲ್ ಆಗಿ ಯೂಸ್ ಮಾಡಿರ್ತಾರೆ. ಆಗ ಬಳಕೆಯಲ್ಲಿ ಇರಲಿಲ್ಲ. ನಾನು ಹೇಳ್ತಾ ಇರೋದು ಈ ಕೋಲಗಳು ಇತ್ತೀಚೆಗೆ ಕೊರಗಜ್ಜ ಅನ್ನೋ ಕೋಲ ಅಂತ ಅನ್ನೋದು ಶುರುವಾದ ಅಂದ್ರೆ ಹೆಚ್ಚು ಪಾಪ್ಯುಲರ್ ಅದು. ಮೊದಲಿತ್ತು ಏನೋ ಗೊತ್ತಿಲ್ಲ. ತೀರಾ ಎಲ್ಲ ಕಡೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದು, ಬಹಳ ಜನಪ್ರಿಯ ಆಗ್ಲಿಕ್ಕೆ ಶುರು ಆದ್ದು. ಅಂದ್ರೆ ಈಗ ಉಳಿದ ಕೋಲಗಳ ತರ ಬ್ರಹ್ಮಾವತಿ ದೈವದ ಇನ್ನೊಂದು ದೈವ, ಬೇರೆ ಬೇರೆ ದೈವಗಳ ಕೋಲಗಳು ಇರ್ತಾವಲ್ಲ, ಈ ತೀರಾ ಇತ್ತೀಚೆಗೆ ಈ ಕೊರಗಜ್ಜನ ಕೋಲ ಅಂತ ಅನ್ನೋದು ನಾನು ಕೇಳ್ತಾ ಇತ್ತೀಚೆಗೆ ಒಂದು 10 ಮೇ ಬಿ ಸೋಷಿಯಲ್ ಮೀಡಿಯಾ ಪ್ರಭಾವ ಇರ್ಬೋದು ಸರ್. ಆದ್ರೆ ಸರ್, ನಾನು ಚಿಕ್ಕನಿದ್ದಾಗ, ನಾನು 2ನೇ ಕ್ಲಾಸಿಂದ ಮುಂಚೆ ಕೋಲ ಮಾಡಿದಾಗ ಏನಿತ್ತು, ಕೊರಗ ಕಮ್ಯುನಿಟಿ ಅವರೇ ಡೊಳ್ಳುಗಳನ್ನು ಹೊತ್ಕೊಂಡು ಬರೋದು. ಈ ತರದ ಬ್ಯಾಂಡ್ಗಳು, ಭೂತ ದೈವಕ್ಕೆ ಬಳಸೋ ಬ್ಯಾಂಡ್ಗಳು ಇರ್ಲಿಲ್ಲ ಆವಾಗ. ನೀವು ಹೇಳಿದ ಕರೆಕ್ಟ್, ಕೊರಗ ತನಿಯ ಕೋಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಹುಶಃ ಅಜ್ಜ ಅನ್ನುವಂಥದ್ದು ಹೇಳಿದ ಗುಳಿಗಜ್ಜ ಅಂತ ಹೇಳಿ, ನಾವ್ಯಾರು ಗುಳಿಗಜ್ಜ ಅಂತ ಹೇಳೋದಿಲ್ಲ, ಬಟ್ ಅವರು ಗುಳಿಗಜ್ಜ ಅಂತ ಹೇಳ್ತಾರೆ. ಅದೇ ಅಜ್ಜ ಅನ್ನೋಂಥ ರೆಸ್ಪೆಕ್ಟ್ಫುಲ್ ಆಗಿರ್ಬೋದು. The ring that Guliga Daiva holds when he is dancing, Gaggara that he is holding, and he is shaking it ferociously when we are dancing. While doing that shot, and I was a part of that dancing sequence, I do not know when Sir has said cut. I do not know what was happening around me. I was shaking. And then my assistant comes and tells me, stop, it is over. And I just realized that it was
there was something very different that came into the body, and it was a completely divine experience. I could feel as if there was a connection that was happening through the dance. Though I am not a worshipper of Guliga, I have only heard the stories about it, and I was performing it like an actor, performing it like a dancer. But they say when you have divine blessings for a particular character or particular song, it just, you experience it. And this was my first experience of such sort, and I would want to thank everyone of this film for making me feel this beautiful. That is why I think I am so passionate about it. We shot this film almost a year back, my song about a year back. But from that day till today, every week I will call up sir and say, when is my song coming out? Because that experience was so beautiful that till today I remember it, and I'm sure I will remember it forever. Thank you. ರಾಜ್ಯವನ್ನು ಕಳ್ಕೊಂಡು ಪರಿತಾಪಿಸುವಾಗ ಒಂದು ಅಜ್ಜ ಬಂದು ಅವರಿಗೆ ಒಂದು ಬ್ಲೆಸ್ ಮಾಡೋವಂಥದ್ದು, ನಾನಿದ್ದೀನಿ, ಭಯ ಪಡಬೇಡ, ನಿನ್ನ ರಾಜ್ಯವನ್ನೆಲ್ಲ ನಾನು ಹಿಂತಿರುಗಿಸಿ ಕೊಡ್ತೀನಿ ಅನ್ನೋ ಒಂದು ಆ ಒಂದು ಸುಂದರವಾದ ದೃಶ್ಯಗಳು ನನಗೆ ಮನಮುಟ್ಟವಾಗಿ ಇವರು ನಿರ್ದೇಶಕರು ಮಾಡಿದ್ರು. ಅದೊಂದು ನನಗೆ ಅರಿವಿಲ್ಲದಂತೆಯೇ ಆ ಒಂದು ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ರಿಯಲಿ ಇಟ್ ಈಸ್, ಐ ಫೆಲ್ಟ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ about the character. Really, it is very beautiful character I played that role. Thank you very much.